ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇವತ್ತಿನ ಮುರಳಿಯ ದಿನಾಂಕ 18 ಫೆಬ್ರವರಿ 2008. ಇವತ್ತಿನ ದಿನಾಂಕ 16/12/2025. ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ವಿಶ್ವ ಪರಿವರ್ತನೆ के लिए ಶಾಂತಿ की शक्ति का प्रयोग करो. ಮಕ್ಕಳೇ, ವಿಶ್ವ ಪರಿವರ್ತನೆಗೋಸ್ಕರ ಶಾಂತಿಯ ಶಕ್ತಿಯನ್ನ ಏನ್ ಮಾಡ್ಬೇಕಂತೆ? ಪ್ರಯೋಗ ಮಾಡ್ಬೇಕಂತೆ. ಯಾವುದಕ್ಕೋಸ್ಕರ ಮಾಡ್ಬೇಕಂತೆ? ವಿಶ್ವ ಪರಿವರ್ತನೆಗೋಸ್ಕರ. ಪರಿವರ್ತನೆ. ವಿಶ್ವ ಅಂತಂದ್ರೆ ಸಣ್ಣದಿದೆಯಾ? ಇಲ್ಲ, ದೊಡ್ಡದು. ವಿಶ್ವ ದೊಡ್ಡದಿದೆ ಅಲ್ವಾ? ಆ ವಿಶ್ವ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಶಾಂತಿಯ ಶಕ್ತಿ ಎಷ್ಟು ಬೇಕು? ಒಂದು ಅಪಾರ್ಟ್ಮೆಂಟಿಗೆ, ಒಂದು ದೊಡ್ಡ ಬಿಲ್ಡಿಂಗಿಗೆ ದೊಡ್ಡ ಬೆಂಕಿ ಹಿಡಿದಿದೆ ಅಂತ ತಿಳ್ಕೊಳ್ಳಿ, ಏನ? ಅದಕ್ಕೆ 1 ಲೋಟ ನೀರು ಹಾಕು, ಬೆಂಕಿ ನಂದೋಗುತ್ತೆ ತಾನೆ? ಇಲ್ಲ. ಇಲ್ವಾ? ಮತ್ತೆ ಫೈರ್ ಜಾಸ್ತಿ ಇಂಜಿನ್. ಹ ಫೈರ್ ಇಂಜಿನ್ ಬೇಕು. ಒಂದು ಫೈರ್ ಇಂಜಿನ್ ಇದ್ರೆ ಆಗೋದಿಲ್ಲ ಅಲ್ವಾ? 15-20 ಫೈರ್ ಇಂಜಿನ್ ಬಂದ್ಬಿಟ್ಟು ನೀರನ್ನ ಹಾಕಿದಾಗ ಅಥವಾ ಮಳೆ ಬಂದ್ರೆ ಆ ರೀತಿ ಧಾರಾಕಾರ ನೀರು ಅಲ್ಲಿ ಬಿದ್ದಾಗ ಬೆಂಕಿ ಏನಾಗತ್ತೆ ಒಂದು ಅಲ್ವಾ? ಇವತ್ತು ತಮಗೆ ಗೊತ್ತು, ವಿಶ್ವದಲ್ಲಿ ಬೆಂಕಿ ಹಾಕುವಂತ ತುಂಬಾ ಜನ ಇದ್ದಾರೆ, ಹೌದಲ್ವಾ? ಹೌದು. ಹೌದು. ಏನ್ ಬೆಂಕಿ ಹಾಕ್ತಿದಾರ? ವಿಶ್ವಕ್ಕೆ ಬೆಂಕಿ ಹಾಕ್ತಿದಾರ? ಬೆಂಕಿ ಅಂದ್ರೆ ವಿಕಾರತೆ. ಹಾ, ಪ್ರತಿಯೊಂದು ಆತ್ಮನಿಂದ ಹೊರಡುವಂತ ಕರ್ಮದ ಫಲ ಏನಿದೆ, ವಿಕಾರ ಏನಿದೆ, ದುಃಖ ಪರಿಸ್ಥಿತಿಗಳು ಏನಿದಾವೆ, ಅದು ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ಜಡ ಮತ್ತು ಚೈತನ್ಯ ವಸ್ತುಗಳು ಏನಾಗ್ತವೆ? ನಿರಾಕಾರ ರೂಪದಲ್ಲಿ ಸುಡುತ್ತಾ ಇದ್ದಾವೆ. ಸ್ಥೂಲ ರೂಪದಲ್ಲಿ ವಾಯು ಮಾಲಿನ್ಯ, ಬಾಂಬು, ಯುದ್ಧಗಳು, ಭೂಕಂಪ, ಜ್ವಾಲಾಮುಖಿ, ಇದು ಬೇರೆ. ಇನ್ನು ಸೂಕ್ಷ್ಮ ರೂಪದಲ್ಲೂ ಕೂಡ ಎಲ್ಲರೂ ಕೂಡ ಏನ್ ಮಾಡ್ತಿದ್ದಾರೆ? ಸುಡ್ತಾ ಇದೆ. ವಿಕಾರದ ಬೇಗೆಯಲ್ಲಿ, ಬಿಸಿಲಿನ ಬೇಗೆಯಲ್ಲಿ ಶರೀರ ಹೇಳುವ ಸಾಧನದ ಮೂಲಕ ಆತ್ಮ ಅನುಭವಿಸುವಂಥದ್ದು ಬೇರೆ. ಆದ್ರೆ ನಿರಾಕಾರ ರೂಪದಲ್ಲಿ ಮನಬುದ್ಧಿಯ ಮೂಲಕ ಆತ್ಮ ಏನ್ ಮಾಡ್ತಾ ಇದೆ? ಬೆಂದು ಸುಡ್ತಾ. ಬೆಂಡಾಗ್ತಾ ಇದೆ. ಅಂದಮೇಲೆ ಆತ್ಮೇಲೆ ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದು ಉತ್ತರ ಅಂತ ಇದೆಯಲ್ವಾ? ಇದೆಯಲ್ಲೋ? ಇದೆ. ಇದೆ. ಕಾಯಿಲೆ ಬಂದಾಗ ಅದಕ್ಕೊಂದು ಮೆಡಿಸಿನ್. ಉತ್ತರ ಅಂತ ಕಂಡುಕೊಳ್ತಾರೆ ಅಲ್ವಾ? ಭೂಮಿಯಲ್ಲಿ ಬೆಳೆ ಬೆಳಿಲಿಕ್ಕೆ ಜನ ಇಲ್ಲ ಅಂತಂದ್ರೆ ಮಷಿನ್ಗಳನ್ನ ಕಂಡುಕೊಳ್ತಾರೆ ಅಲ್ವಾ? ಚಳಿ ಬಂದಾಗ ಚಳಿ ಆಗ್ಬಾರ್ದು ಅಂತ ಸ್ವೆಟರ್, ಮಫ್ಲರ್ ಎಲ್ಲವನ್ನ ಕಂಡುಕೊಳ್ತೀವಿ ಅಲ್ವಾ? ಕಣ್ಣಿಗೆ ಸರಿ ಕಾಣದಿದ್ರೆ ಚಸ್ಮಾ ಕಂಡುಕೊಳ್ತೀವಿ. ಹಾಗೆ ವಿಶ್ವದಲ್ಲಿ ಇರುವಂತ ಈ ಒಂದು ಸಮಸ್ಯೆ ಏನಿದೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಆತ್ಮಗಳು ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡ್ತಾರೆ? ಪರಿಹಾರವನ್ನ ಕೊಡಲಿಕ್ಕೆ ನಿಮಿತ್ತರು ಆಗ್ತಾರೆ. ಹಾಗೆ ಬಾಬಾ ನಮ್ಮನ್ನ ಆಯ್ಕೆ ಮಾಡೋದು ಯಾಕೆ ಅಂತಂದ್ರೆ, ವಿಶ್ವದಲ್ಲಿ ಏನಾಗ್ಬೇಕು? ಶಾಂತಿ ನೆಲೆಸಬೇಕು. ಅಂದ್ರೆ ಶಾಂತಿ ಶಕ್ತಿ ಬರಬೇಕು ಅಂತಂದ್ರೆ ಪ್ರಪಂಚದಲ್ಲಿ ಪ್ರತಿದಿನ ಎಷ್ಟು ಅಶಾಂತಿ ಬರ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಏನಾಗ್ಬೇಕು? ಶಾಂತಿ. ಶಾಂತಿಯ ಶಕ್ತಿ ಹೇಳುವಂಥದ್ದು ಬರಬೇಕಾಗ್ತದೆ. ಹೌದಾ? ಸರಿ. ಈಗ ವಿಶ್ವದಲ್ಲಿ ಅಶಾಂತಿ ಹರಡುವಂತವ್ರು ಎಷ್ಟು ಜನ ಇದ್ದಾರೆ? ಜಾಸ್ತಿ. ಕೋಟಿಗಟ್ಟಲೆ ಇದ್ದಾರೆ, ಸರಿನಾ? ಶಾಂತಿಯನ್ನು ಕೊಡುವಂತವ್ರು ಎಷ್ಟು ಜನ ಇದ್ದಾರೆ? ಸ್ವಲ್ಪನೇ. ಲಕ್ಷದ ರೂಪದಲ್ಲಿ ಇದ್ದಾರೆ. ಅಂದ್ರೆ ನಾವು ಬಾಬನ ಮಕ್ಕಳು. ಹೌದಾ? ಸರಿ. ಬಾಬನ ಮಕ್ಕಳು ಕೂಡ ಶಾಂತಿ ಹರಡುವಷ್ಟು ಪವರ್ಫುಲ್ ತಪಸ್ಸನ್ನ ಮಾಡ್ತಾ ಇದ್ದೀವಾ? ಇಲ್ಲ. ಇಲ್ಲ. ಸರಿ. ಭಗವಂತನ ಪ್ರಶ್ನೆ, ವಿಶ್ವದಲ್ಲಿ ಶಾಂತಿ ಹರಡೋದು ಆಮೇಲೆ ನೋಡೋಣ, ಶಾಂತಿಯ ಶಕ್ತಿ ನಿಮ್ಮ ಮನಸ್ಸಿಗಾದ್ರೂ ಟ್ರಾನ್ಸ್ಫರ್ ಆಗ್ತಾ ಇದೆಯಾ? ಎಲ್ಲಿಗೆ? ಮನಸ್ಸು. ಯಾಕಂದ್ರೆ ಮನಸ್ಸಿನ ಮೂಲಕ ತಾನೇ ಹೋಗ್ಬೇಕದು. ಮನಸ್ಸು ಬುದ್ಧಿಯ ಮೂಲಕನೇ ತಾನೇ ಹೋಗ್ಬೇಕು. ಟೀ ತಗೊಂಡು ಬಂದಿದ್ರೆ ನಿಮ್ಗೆ ಬಿಸಿ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಕುಡಿಯೋನಿಗೆ ಎಲ್ಲಿಂದ ಬಿಸಿ ಬರ್ತದೆ ಅಲ್ವಾ? ಹಾಗಿದ್ರೆ ನಮ್ಮ ಯೋಗದ ಶಕ್ತಿ ಎಷ್ಟಿದೆ?
ಹಾಗಿದ್ರೆ ಆದ್ಮೇಲೆ ಯೋಗದ ಶಕ್ತಿ ಆಗ್ಬಿಟ್ಟು ಯಾವಾಗ ಪರಿವರ್ತನೆ ಆಗ್ತದೆ? ಯಾವಾಗ ಆಗುತ್ತೆ? ನಾವು ಕರ್ಮದಲ್ಲಿ ಬಂದಾಗ. ಕರ್ಮದಲ್ಲಿ ಬಂದಾಗ ಅದು ಧಾರಣೆ ಆಗ್ತದೆ. ಶಕ್ತಿ ಅಂತ ಅದಕ್ಕೊಂದು ವಾಲ್ಯೂಮ್ ಇರ್ಬೇಕಲ್ವಾ, ಅಷ್ಟು ಪ್ರಮಾಣ ಇರ್ಬೇಕಲ್ವಾ? ಸತತ ಅಭ್ಯಾಸದಿಂದ. ಸತತ ಅಭ್ಯಾಸದಿಂದ. ಮತ್ತೆ ಸತತ ಅಭ್ಯಾಸದಿಂದ ನೀವು ಶಾಂತಿ ಜೊತೆ ಕನ್ವರ್ಟ್ ಆಗ್ಬೋದು. ಆದ್ರೆ ಶಾಂತಿ ಬೇರೆ, ಶಾಂತಿಯ ಶಕ್ತಿ ಬೇರೆ. ಬೇರೆ. ಅದು ಶಕ್ತಿಯಾಗಿ ಪರಿವರ್ತನೆ ಆಗೋದು ಯಾವಾಗ? ನೀವು ನೋಡಿ, ನಾವು ಆಹಾರ ತಿಂತೀವಿ, ಹೌದಾ? ತಿಂದ ತಕ್ಷಣ ಶಕ್ತಿ ಆಗ್ಬಿಡತ್ತಾ ಅದು? ಆಗುತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಮತ್ತೆ ಯಾವಾಗ ಆಗತ್ತೆ? ಅದು ಸ್ವಲ್ಪ ಜೀರ್ಣ ಹೊತ್ತು. ಆದಾಗ. ಅದು ಆಹಾರ ತಿನ್ಬೇಕು, ಅದರಲ್ಲಿ ಲಾಲಾರಸ ಜಾಯಿನ್ ಆಗ್ಬೇಕು, ಒಳಗಡೆ ಲಿವರ್ ಸರಿಯಾಗಿರ್ಬೇಕು ಅಲ್ವಾ? ಅದು ಒಳಗಡೆ ಬೆಂಕಿಯಲ್ಲಿ ಬೇಯಬೇಕು, ನಿಮ್ ಬಾಡಿ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಅದೇನಾಗ್ತದೆ, ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ. ಆ ಶಕ್ತಿ ಶರೀರಕ್ಕೆ ಏನಾಗತ್ತೆ? ಸಭ್ಯ. ಸಂಯೋಗವನ್ನ ಕೊಡತ್ತೆ, ಹೌದಾ? ಹಾಗಿದ್ರೆ ಶಾಂತಿ ಹೇಳುವಂತರು ಶಕ್ತಿ ರೂಪದಲ್ಲಿ ಪರಿವರ್ತನೆ ಆಗೋದು ಯಾವಾಗ? ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟಾಗ ಆವಾಗ ನಮ್ಗೆ ಶಕ್ತಿ ಬರುತ್ತೆ. ಆವಾಗ ತುಂಬಾ ಶಕ್ತಿ ಆಗುತ್ತೆ. ಸರಿ, ನಿಮಗೆ ಬರುತ್ತೆ ಅಷ್ಟೇ, ಆದ್ರೆ ಆ ಶಕ್ತಿ ವಿಶ್ವದಲ್ಲಿ ಹರಡುವಷ್ಟು ಪವರ್ಫುಲ್ ಆಗಿದೆಯಾ? ಇಲ್ಲ, ಸ್ಟಾಕ್ ಇಟ್ಕೊಳ್ಬೇಕು ನಾವು. ನೋಡಿ, ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಓಕೆ, ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿರುವಂತಹ ಮನುಷ್ಯಾತ್ಮರ ಸ್ಥಿತಿಗತಿ ಏನು? ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿರುವಂತಹ ಮನುಷ್ಯಾತ್ಮರ ಸ್ಥಿತಿಗತಿ ಏನು ಅಂತಂದ್ರೆ, ಒಂದು ಪಾತ್ರ ಇದೆಯಂತೆ. ಏನಿದೆ? ಪಾತ್ರೆ. ಪಾತ್ರೆಯಲ್ಲಿ ಏನಿದೆ? ನೀರಿದೆ. ನೀರು, ಸಾಂಬಾರು, ರಸಮ್ಮು, ಕೊಳಕು, ಮಜ್ಜಿಗೆ, ಮೊಸರು, ತರಕಾರಿ, ಬಂಗಾರ ಎಲ್ಲಾನು ಸೇರ್ಕೊಂಡಿದೆ. ಯಾವ್ದಲ್ಲಿ? ಪಾತ್ರೆ. ಪಾತ್ರೆ. ಪಾತ್ರೆಯಲ್ಲಿರುವಂತ ಮಟೀರಿಯಲ್, ಸರಿನಾ? ಪಾತ್ರೆ ಒಂದು ಮಟೀರಿಯಲ್ ಹಿಡ್ಕೊಂಡಿದೆ. ಅದ್ರಲ್ಲಿ ಏನಾಗಿದೆ? ಪ್ರತಿಯೊಂದು. ಎಲ್ಲ ತುಂಬಿಕೊಂಡಿದೆ. ಮೊದ್ಲು ನೀರಿತ್ತು, ಬರ್ಬೇಕಾದ್ರೆ ನೀರಿತ್ತು, ಹೌದು. ಆ ನೀರಿನ ಜೊತೆಗೆ ಇದೆಲ್ಲ ಏನಾಗಿದೆ? ಮಿಕ್ಸ್ ಆಗಿದೆ. ಫಿಕ್ಸ್ ಆಗಿದೆ. ಓಕೆ, ಈ ಪಾತ್ರೆ ಮತ್ತು ಮಟೀರಿಯಲ್ ಒಯ್ದ್ಬಿಟ್ಟು ಏನ್ ಮಾಡಿದ್ರೆ ಬೆಂಕಿ ಮೇಲೆ ಇಟ್ಟಿದ್ದಾರೆ. ಯಾವ್ದು ಮೇಲೆ ಇಟ್ಟಿದ್ದಾರೆ? ಬೆಂಕಿ ಮೇಲೆ. ಅವಾಗ ಏನಾಗ್ತದೆ? ಕಿಚಡಿ ಆಗುತ್ತೆ. ತಿನ್ಬೋದಲ್ವಾ? ಚೆನ್ನಾಗಿರ್ತದೆ. ಇಲ್ಲ. ಓಕೆ, ಅದು ಬೆಂಕಿ ಮೇಲೆ ಇಟ್ಟಾಗ ಅದು ಹೊಗೆ ಬರ್ತದೋ ಬರಲ್ವೋ? ಬರುತ್ತೆ. ಓಕೆ, ಹೊಗೆ ಬಂದ ಒಳ್ಳೆ ಸುವಾಸನೆ ಎಲ್ಲ ವಾಯುಮಂಡಲದಲ್ಲಿ ಹರಡುತ್ತೆ ತಾನೆ? ದುರಾಸನೆ. ದುರ್ವಾಸನೆ ಹೊರಡುತ್ತೆ ತಾನೆ? ಅವಾಗ ಅದೇನಾಯ್ತು? ಶಕ್ತಿಯಾಗಿ ಪರಿಣಾಮ ಆಯ್ತು. ಸಿಟ್ಟಿರೋದು ಕೆಂಪು ಮುಖ ಎಲ್ಲ ಕೆಂಪಾಯ್ತು, ಕಣ್ಣೆಲ್ಲ ಕೆಂಪಾಯ್ತು, ಜೋರಾಗಿ ಕೂಗ್ತಾ ಇದೀರಂತ. ಅದೇನರ್ಥ? ಬರೀ ಸಿಟ್ಟಿಲ್ಲ, ಸಿಟ್ಟಿ ಏನಾಗಿದೆ? ಶಕ್ತಿ. ಇನ್ನೂ ಏನಾದ್ರು ಕೋಲ್ ತಗೊಂಡು ಹೊಡೆದು ಬಿಟ್ಟೆ ಇನ್ನೂ ಶಕ್ತಿ ಏನಾಗ್ತಾ ಇದೆ? ತನ್ನ ಪ್ರತಾಪವನ್ನ ತೋರಿಸ್ತಾ ಇದೆ ಅಲ್ವಾ? ಇದು ವಿಕಾರದ ಮೂಲಕ ರಾವಣನ ಶಕ್ತಿ ಪ್ರಪಂಚದಲ್ಲಿ ಅಂತ ಹರಡ್ತಾ ಇದೆ. ಓಕೆ, ಹಾಗಿದ್ರೆ ನೀವು ಈ ಕೆಲಸ ಮಾಡುವಂತವರ ಅಲ್ಲ. ಅಲ್ಲ. ನೀವ್ಯಾರು? ಬಾಬನ್ ಮಕ್ಕಳು. ಶಾಂತಿಯ ಶಕ್ತಿಯರ ಇದರ ಅಪೋಸಿಟ್. ಇದು ಕಾಯಿಲೆ, ಇದು ಸಮಸ್ಯೆ, ಇದು ವಿಘ್ನ, ಇದು ಅಸಫಲತೆ, ಹೌದಾ? ಇದು ಪ್ರಪಂಚಕ್ಕೆ ದುಃಖವನ್ನ ಕೊಡತ್ತೆ. ಇದನ್ನ ನೀವೇನ್ ಮಾಡ್ಬೇಕು? ದೂರ ಮಾಡುವಂತವರಾಗ್ಬೇಕು. ಆದ್ರೆ ನೀವೇ ಪೇಷಂಟ್ ಆಗಬಾರ್ದು, ನೀವೇ ದುಃಖವನ್ನ ಕೊಡುವಂತವ್ರು ಆಗಬಾರ್ದು. ಓಕೆ, ಈಗ ನೀವು ಇದಕ್ಕೆ ಪರಿಹಾರ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಬಾಬನ ಸಹಯೋಗ ತಗೋಬೇಕು. ಆ ಉದಾಹರಣೆ ಹೇಳಿ, ಆ ಉದಾಹರಣೆಗೆ ಸಂಬಂಧಪಟ್ಟಂತ ವಿಷಯ ಹೇಳಿ. ಒಂದು ಪಾತ್ರೆ ಇದೆ, ಪಾತ್ರೆಯಲ್ಲಿ ಕೊಳಕಿದೆ, 84 ಜನ್ಮದ ಸಂಸ್ಕಾರ ಇದೆ, ಅದನ್ನು ಒಲೆ ಮೇಲೆ ಇಟ್ಟಿದ್ದೀರಿ, ಅಲ್ಲಿ ಒಂದ್ ಕಡೆ ಹೊಗೆ ಬರ್ತಾ ಇದೆ, ಹೌದಾ? ಇದು ಒಂದು ಸ್ಟೇಜ್. ಓಕೆ, ಇದು ರಾವಣನ ಪರಿವಾರದವರು, ರಾವಣನ ಮನಸ್ಸಲ್ಲಿ ಇಟ್ಕೊಂಡಂಥವ್ರು, ಅದರಿಂದ ಆಗುವಂತ ಕರ್ಮ ಮತ್ತು ಕರ್ಮದ ಫಲ. ಓಕೆ, ನೀವ್ಯಾರು? ಪವಿತ್ರ ಆತ್ಮಗಳು, ರಾಮನ ಮಕ್ಕಳು, ಹೌದಾ? ನೀವೇನ್ ಮಾಡ್ಬೇಕು ಇವಾಗ? ಶುದ್ಧ ಮಾಡ್ಬೇಕೆಲ್ಲ. ಯಾವ್ದನ್ನ ಶುದ್ಧ ಮಾಡ್ಬೇಕು? ನಾನು ಆತ್ಮ ಮೊದಲು ಶುದ್ಧ ಆಗ್ಬೇಕು. ಅಂದ್ರೆ ಇಲ್ಲಿ ಆತ್ಮ ಬಂದಿಲ್ಲ ಕೊರೆ, ನಾನು ಅವಾಗ ಹೇಳ್ತಾ ಇರೋದನ್ನ ಆ ಉದಾಹರಣೆಗೆ ತಗೊಳ್ಳಿ ನೀವು, ಆಮೇಲೆ ಆಧ್ಯಾತ್ಮಿಕತೆಗೆ ಬರೋಣ ನಾವು. ಅಲ್ಲಿ ದುರ್ವಾಸನೆ ಬರ್ತಾ ಇದೆ, ಬೆಂಕಿ ಮೇಲೆ ಕೊಳಕಿದೆ,
ಇವಾಗ ಅದನ್ನ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ರಾಮನ್ ಮಾಡ್ಕೊಂಡು ರಾವಣನ ವಿಕಾರಗಳನ್ನ ಹಾ. ಇದ್ ಮಾಡ್ಬೇಕು, ಶುದ್ಧ ಮಾಡ್ಬೇಕು. ಹೇಗೆ? ಆ ಉದಾಹರಣೆಗೆ ಸಂಬಂಧಪಟ್ಟಂತೆ ಹೇಳಿ. ಪಾತ್ರೆ ಊದುಬತ್ತಿ ಆ ಊದುಬತ್ತಿ ಹಚ್ಬೇಕು, ಅಲ್ಲಿ ಸುಗಂಧ ಹಾ. ಬರ್ಬೇಕು ಅಂತ. ಸರಿ, ಆಮೇಲೆ ಆ? ಪಾತ್ರೆಯಿಂದ ಹೇಳಿ. ನೀರಿನಿಂದ ಶುದ್ಧ ಮಾಡ್ಬೇಕು. ಹಾ ಪಾತ್ರೆಯಲ್ಲಿ ಇರೋದೆಲ್ಲ ತೆಗೆದು ಬಿಟ್ಟು ಹೊಸ ನೀರ್ ಹಾಕ್ಬೇಕು. ಹಾ ಸರಿ. ರವಿ ಅಣ್ಣ ಹೇಳಿ. ಹಾ ಪಾತ್ರೆ ಹೊರಗೆ ತೊಳಿತಾ ಇದ್ರೆ ಮಸಿ, ಒಳಗೆ ತೊಳಿತಾ ಇದ್ರೆ ಮುಸುರೆ. ಹಾ ಹಾಗಾಗಿ ಹಾ. ಪಾತ್ರೆ ಫಸ್ಟ್ ಸ್ವಚ್ಛ ಮಾಡಬೇಕು, ಹಾ ಆಮೇಲೆ ಮುಸುರೆ ತೆಗೆದು ಆಮೇಲೆ ಅದ್ರಲ್ಲಿ ಶುದ್ಧವಾದ್ದು ಏನ್ ಪದಾರ್ಥ ರೆಡಿ ಆಗ್ಬೇಕು ಅದು ಆಗ್ತಾ ಬರ್ಬೇಕು. ಏನು ಬೇಕಾದ್ರೆ ಸ್ವೀಟ್ದೇ ಇರ್ಬೇಕು, ಖಾರ ಬೇಕಾದ್ರೆ ಖಾರದೇ ಇರ್ಬೇಕು, ಅನ್ನ ಬೇಕಾದ್ರೆ ಅನ್ನದೇ ಇರ್ಬೇಕು. ಆ ರೀತಿ ಇವಾಗ ಶಾಂತಿ ಬೇಕು, ಶಾಂತಿನೇ ಅಲ್ಲಿ ಹೇಳ್ಬೇಕಾಗ್ತದೆ. ಇದ್ದಾಗ ಹೊರಡುತ್ತೆ, ಆ ಶಾಂತಿನೇ ಹೊರಡುತ್ತೆ. ನೋಡಿ, ಅದರಲ್ಲಿರುವಂತ ಕೊಳಕನ್ನ ತಕ್ಷಣದಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಆಗತ್ತಾ? ಆಗೋದಿಲ್ಲ ಅಲ್ವಾ? ಅದಕ್ಕೆ ಅದ್ರ ಪ್ರತಿದಿನ ನೀರ್ ಹಾಕ್ತಾ ಹೋಗ್ಬೇಕು. ಏನಾಗ್ತಾ ಹೋಗ್ಬೇಕು? ನೀರ್ ಹಾಕ್ತಾ ಹಾಕ್ತಾ, ಬೇರೆ ಯಾವ್ದನ್ನ ಹಾಕೋದನ್ನ ನಿಲ್ಲಿಸ್ಬೇಕು. ಅದಕ್ಕೆ ಏನಾಗ್ತಾ ನೀರ್ ಹಾಕ್ತಾ ಹಾಕ್ತಾ ಡೈಲ್ಯೂಟ್ ಆಗತ್ತೋ ಆಗಲ್ವೋ? ಆಗತ್ತಾನೆ. ಸಂಪೂರ್ಣ ನೀರಾದ್ಮೇಲೆ ಅದನ್ನ ಹೋಗ್ಬಿಟ್ಟು ಫ್ರಿಜ್ ಅಲ್ಲಿ ಇಡ್ಬೇಕು. ಎಲ್ಲಿ ಇಡ್ಬೇಕು? ಫ್ರಿಜ್ಜಿನಲ್ಲಿ ಇಡುವ ಮೊದಲು ಪಾತ್ರೆನೂ ಕ್ಲೀನ್ ಆಗಿರ್ಬೇಕು. ಅದ್ರೊಳಗಡೆಗೆ ಏನಿರ್ಬೇಕು? ನೀರು ಮಾತ್ರ ಇರ್ಬೇಕು, ಬೇರೆ ಯಾವ್ದು ಇರವಂಗಿಲ್ಲ. ಅರ್ಥ ಆಯ್ತಾ? ಫುಲ್ ನೀರಾಗಿ, ಅಂದ್ರೆ ಅಪನೇಕೋ ಆತ್ಮ ಸಮಚನ. ಶರೀರ ಹಿಡಿದೊಂದು ಸಾಧನ, ಮನುಷ್ಯ ಹಿಡಿದೊಂದು ಸಾಧನ. ಹೌದಾ? ಆತ್ಮ ಅಂತಂದ್ರೆ ನೀವು ಯಾರ ಜೊತೆ ಕನೆಕ್ಟ್ ಆಗಿಲ್ಲ. ಓಕೆ, ನನ್ನಲ್ಲಿ ಕೆಸರು ಇರ್ಬೋದು, ಕೊಳಕಿರ್ಬೋದು, ಅದೇನಿರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ರಾಜಯೋಗ ಮಾಡುವಂತ ಸಮಯದಲ್ಲಿ ನೀವ್ಯಾರು? ಆತ್ಮ. ಈ ಪ್ರಪಂಚದ ಯಾವುದೇ ಕೊಳಕಿನ ಜೊತೆಗೆ ಮನಬುದ್ಧಿಯಿಂದ ನೀವೇನಾಗ್ಬಾರ್ದು? ಕನೆಕ್ಟ್ ಆಗಿರಬಾರ್ದು. ಓಕೆ, ಈಗ ಆ ಪಾತ್ರೆ ನೀರನ್ನು ತಗೊಂಡ್ಬಿಟ್ಟು ಎಲ್ಲಿಡ್ಬೇಕು? ಫ್ರಿಡ್ಜ್ ಅಲ್ಲಿ. ಎಷ್ಟೊತ್ತು? ಐಸ್ ಆಗುವವರೆಗೆ. ಓಕೆನಾ? ಐಸ್ ಆಗ್ಬೇಕಂದ್ರೆ ಎಷ್ಟೊತ್ತು ಬೇಕು? 1 ಗಂಟೆ. 1 ಗಂಟೆಲಿ ಐಸ್ ಆಗ್ಬಿಡ್ತದೆ? 3-4 ಗಂಟೆ ಬೇಕು. 4 ಗಂಟೆ ಬೇಕು. 4 ಗಂಟೆವರೆಗೆ ಆ ಡೋರು ಓಪನ್ ಕ್ಲೋಸ್ ಮಾಡ್ತಾ ಇರ್ಬೇಕಾ? ಪಾತ್ರೆ ಒಳಗೆ ಹೊರಗೆ ತೆಗಿತಾ ಇರ್ಬೇಕಾ? ಕ್ಲೋಸ್ ಮಾಡಿದ ಮೇಲೆ 5 ಗಂಟೆವರೆಗೂ ಆ ಪಾತ್ರೆ ಆ ನೀರನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡುವ ಹಾಗೆ ಇಲ್ಲ. ಓಕೆ, 5 ಗಂಟೆ ನಂತರ ಅದೇನಾಗಿರ್ತದೆ? ಐಸ್ ಗಡ್ಡೆ. ಐಸ್ ಆದ್ರೆ ಏನಾಗ್ತದೆ? ಅಲ್ಲಿಂದ ಒಂದು ಹೊಗೆ ಬರ್ತಾ ಇರ್ತದೆ ಇಲ್ವೋ? ಓಕೆ, ಒಳಗಡೆ ಪಾತ್ರೆ ಇಟ್ಟಾಗ ನಾರ್ಮಲ್ ಇತ್ತು, ಐಸ್ ಇದ್ದಾಗ ಕೈ ಮುಟ್ಟಿದ್ರೆ ಹೆಂಗಿರ್ತದೆ? ಅದಂತ ಅಂದ್ಬಿಟ್ಟು ಹೊರಗಡೆ ಇಡ್ಬೇಕು. ಇಲ್ಲಿ ಇಡ್ಬೇಕು? ಓಕೆ, ಇಲ್ಲಿ ಒಂದು ಐಸಿನ ಪಾತ್ರ ಇದೆ, ಪಕ್ಕದಲ್ಲಿ ಕೋಟ್ಯಾಂತರ ಏನಿದಾವೆ? ದುರ್ವಾಸನೆಯುಕ್ತ ಬೆಂಕಿಯಲ್ಲಿರುವಂತದ್ದು ಏನಿದಾವೆ? ಹೊಗೆ ಬರ್ತಾ ಇದೆ. ಅಲ್ಲಿ ಬಿಸಿಯ ಹೊಗೆ, ಇಲ್ಲಿ ತಂಪಿನ ಹೊಗೆ. ಓಕೆ, ಈಗ ಪ್ರಪಂಚದಲ್ಲಿ ಶಾಂತಿ ಯಾವಾಗ ಬರ್ತದೆ? ತಂಪಿನ ಹೊಗೆ ಹೆಚ್ಚಾದ. ಈ ಐಸಿನ ಹೊಗೆ ಜಾಸ್ತಿ ಆಗ್ಬೇಕು, ಅದರ ಹೊಗೆ ಕಡಿಮೆ ಆಗ್ಬೇಕು. ಆದಾಗ ಆವಾಗ ವಿಶ್ವ ಪರಿವರ್ತನೆ ಹಾಗೆ ಆಗ್ತದೆ. ಹಾಗಿದ್ರೆ ಈ ರೀತಿ ನಮ್ಮ ಯೋಗದ ಶಕ್ತಿ ಇದೆಯಾ? ಇಲ್ಲ. ಇವಾಗ ಅರ್ಥ ಆಯ್ತಾ? ಅಲ್ಲಿ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾರ ಸಂಖ್ಯೆ? ವಿಕಾರದ ಸಂಖ್ಯೆ. ವಿಕಾರವನ್ನ ವಿಶ್ವಕ್ಕೆ ಕೊಡುವಂತವ್ರ ಸಂಖ್ಯೆ ಅವರಲ್ಲೂ ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ನಮ್ಮ ಬಾಬನ ಮಕ್ಕಳಲ್ಲೂ ಕೂಡ ಬೇಕಾದ ಸಫಲತೆ ಸಿಗದಿದ್ದಾಗ ನಮ್ದು ಕೂಡ ಏನಾಗ್ಬಿಟ್ಟಿದೆ? ಆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ, ನಾವು ಆ ಸ್ಟೇಜ್ ಅಲ್ಲಿ ಇದ್ದೇವೋ ಈ ಸ್ಟೇಜ್ ಅಲ್ಲಿ ಇದ್ದೇವೋ? ಯಾವ ಸ್ಟೇಜ್ ಅಲ್ಲಿ? ವಿಕಾರವನ್ನ ವಿಶ್ವಕ್ಕೆ ಕೊಡುವಂತ ಸ್ಟೇಜ್ ಅಲ್ಲಿ ಇದ್ದೀವೋ ಅಥವಾ ಶಾಂತಿಯ ಶಕ್ತಿಯನ್ನ ಕೊಡುವಂತ ಸ್ಟೇಜ್ ಅಲ್ಲಿ ಇದ್ದೀವಾ? ಅಂದ್ರೆ ಎಲ್ಲಿವರೆಗೆ ನೀವು ಐಸ್ ಆಗೋದಿಲ್ವೋ ಅಲ್ಲಿವರೆಗೆ ಅದು ಶಕ್ತಿಯಾಗಿ ಪರಿವರ್ತನೆ ಆಗೋದೇ ಇಲ್ಲ. ಐಸ್ ಆದಾಗ ಅದು ಒಳಗಡೆ ಮಟ್ಟಿಲಿ ಹೆಂಗಿರ್ತದೆ? ಸ್ಟ್ರಾಂಗ್ ಇರ್ತದೆ ತಾನೆ? ಓಕೆ, ಅದರ ಮೊದಲು ಆ ನೀರನ್ನು ಹಿಂಗೆ ಬೆಂಡ್ ಮಾಡದೆ ಹೆಂಗ್ ಮಾಡ್ತಾರದು? ಬೆಂಡ್ ಆಗ್ಬಿಡತ್ತೆ. ಹೌದಾ? ಓಕೆ, ಸರಿ. ಐಸ್ ಆದ್ಮೇಲೆ ಪಾತ್ರೆ ಉಲ್ಟಾ ಮಾಡಿದ್ರು ಕೂಡ ಐಸ್ ಬೀಳತ್ತೋ ಬೀಳಲ್ವೋ? ಬೀಳಲ್ಲ. ಐಸ್ ಮೇಲ್ಗಡೆಗೆ ನೀವು ಏನ್ ಮಾಡಿ ಹಾಲು ಹಾಕಿ, ಆ ಹಾಲು ಐಸ್ ಒಳಗಡೆ ಮಿಕ್ಸ್ ಆಗತ್ತೋ ಆಗಲ್ವೋ? ಆಗಲ್ಲ. ಐಸ್ ಬೇರೆ, ಹಾಲು ಬೇರೆ, ಐಸ್ ಬೇರೆ, ಮಜ್ಜಿಗೆ ಬೇರೆ, ಬೇರೆ ಬೇರೆ ಇರ್ತದೆ ತಾನೆ? ಆವಾಗ ಐಸ್ ಏನ್ ಮಾಡ್ತದೆ? ತನ್ನ ಜೊತೆಯಲ್ಲಿರುವಂತ ವಸ್ತುವನ್ನು ಕೂಡ ತನ್ನ ಸಮಾನ
ಮಾಡ್ಕೊಳ್ಳೋದು. ಆಡ್ಕೊಳ್ತೀವಿ. ಯಾಕೆ? ಅದ್ರ ಪ್ರಭಾವನೇ ಅದು. ಹಾ, ಹಾಸ್ಯನ ಶಕ್ತಿ ಏನಾಗಿದೆ? ಜಾಸ್ತಿ ಇದೆ. ನಿಯಮ ಕಾನೂನು ಏನ್ ಹೇಳುತ್ತೆ? ಎರಡು ವಸ್ತುಗಳು ಸೇರಿದಾಗ ಯಾವ ವಸ್ತು ಪವರ್ಫುಲ್ ಇದೆಯೋ ಅದರ ಪ್ರಭಾವ ಇನ್ನೊಬ್ಬರ ಮೇಲೆ ಬೀಳುತ್ತೆ. ಬೀಳುತ್ತೆ. ಬರೀ ನೀರಿದ್ರೆ ಏನಾಗ್ತದೆ? ತಕ್ಷಣದಲ್ಲಿ ಅದ್ರ ಏನಾಗ್ತಾರೋ ಅದೇನಾಗ್ಬಿಡುತ್ತೆ, ತನ್ನ ಪರಿವರ್ತನೆ ಮಾಡ್ಕೊಂಡ್ ಬಿಡ್ತದೆ. ಅದು ನಾವ್ ಹಂಗಾಗ್ಬಾರ್ದು. ಇವಾಗ ಏನಾಗಿರ್ಬೇಕು? ಐಸ್ ಕ್ಯೂಬ್ ಆಗಿ. ಐಸ್ ಆಗಿರಬೇಕು ಅಲ್ವಾ? ಅದಕ್ಕಾಗಿ ಈ ರೀತಿ ಆದಾಗ್ಲೇನೆ ಶಾಂತಿಯ ಶಕ್ತಿ ಹೇಳುವಂಥದ್ದು ಏನಾಗತ್ತೆ? ವಿಶ್ವಕ್ಕೆ ಪಾಸ್ ಆಗ್ಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ವಿಶ್ವ ಪರಿವರ್ತನೆಗೋಸ್ಕರ ನಿಮ್ಮ ಮನಸ್ಸು ಬುದ್ಧಿಯನ್ನು ಇಷ್ಟು ಪವರ್ಫುಲ್ ಆಗಿ ಶಕ್ತಿಯ ರೂಪದಲ್ಲಿ ಏನ್ ಮಾಡ್ತಿದ್ದೀರಿ? ಆ ಸ್ಟೇಜ್ ನಿಮ್ದು ಬಂದಿದ್ಯಾ? ಆವಾಗ ಪ್ರಯೋಗವನ್ನ ಮಾಡಿ ನೋಡ್ಬೇಕಂತೆ. ಯಾರ ಮೇಲೆ? ವಿಶ್ವದ ಮೇಲೆ. ಯಾಕಂದ್ರೆ ಇವಾಗ ಮಕ್ಕಳು ಯಾರ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ? ನಮ್ಮ ಮೇಲೆ. ಶಾಂತಿಯ ಶಕ್ತಿ ಯಾವ್ದ್ರಲ್ಲಿ ಪ್ರಯೋಗ ಮಾಡ್ತಿದ್ದಾರೆ? ನನಗೆ ಶಾಂತಿಯ ಅನುಭವ ಆಗತ್ತಾ? ನಮ್ಮ ತಾಯಿಯವ್ರಿಗೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟ್ಲಿಗೆ ಇಟ್ಟಿದ್ದಾರೆ, ಅವ್ರಿಗೆ ಆಗತ್ತಾ? ಯಾವ್ದೊಂದು ಹಣಕಾಸಿನ ಸಮಸ್ಯೆಗೆ ಅದಕ್ಕಾಗತ್ತಾ? ಹೀಗೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಬೇಯಿ ಹದ್ದಿನಲ್ಲಿ ಏನ್ ಮಾಡ್ತಾ ಇಲ್ಲ. ಈಗ ಹದ್ದಿನಲ್ಲಿ ಮಾಡ್ಬೇಕು, ಬೇಯಿ ಹದ್ದಿನಲ್ಲಿ ಮಾಡ್ಬೇಕು. ಹಾಗಿದ್ರೆ ಬೇಯಿ ಹದ್ದಿನಲ್ಲಿ ಮಾಡ್ಬೇಕು ಒಂದಷ್ಟು ನಿಮ್ಮತ್ತೆ ಏನಿರ್ಬೇಕು? ಶಾಂತಿಯ ಶಕ್ತಿಯ ಸ್ಟಾಕ್ ಇರಬೇಕು. ಈಗ ಆ ಪ್ರಮಾಣದಲ್ಲಿ ಪ್ರಯೋಗವನ್ನ ಮಾಡಿಬಿಟ್ಟು ನೋಡಿ. ಹಾಗಿದ್ರೆ ಅಷ್ಟು ಪ್ರಮಾಣದಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಯಾರು ಸಾಧ್ಯ? ಬಾಬಾ, ಶಿವ ಬಾಬಾ ಮಾತ್ರ. ಈಗ ಒಂದ್ ಕಡೆ ಬೆಂಕಿ ಬಿದ್ದಿದೆ, ಓಕೆನಾ? ಒಂದು ಲೋಟ ನೀರ್ ಹಾಕ್ಲಿಕ್ಕೆ ಹೋದ್ರೆ ಅದು ಗುಣ ಆಗತ್ತಾ? ಬೆಂಕಿ ನಂದು ಗೊತ್ತಾ? ಇಲ್ಲ. ಒಂದು ಪಾತ್ರೆ, ಸಿಂಟೆಕ್ಸ್ ಟ್ಯಾಂಕು ಆಗೋದಿಲ್ಲ. ಓಕೆ. ಒಂದು ಬಾವಿ, ಹಳ್ಳ ಇಲ್ಲ, ನದಿ ಇಲ್ಲ. ಏನ್ ಬೇಕು? ಸಮುದ್ರ ಬೇಕು. ಏನ್ ಬೇಕು? ಸಾಗರ. ಸಮುದ್ರ ಅಂತದೇನು? ಮಳೆ ಬರ್ಬೇಕು. ಅಷ್ಟು ನೀರು ಸ್ಟಾಕ್ ಇದೆ. ಅಷ್ಟರಲ್ಲಿ ಏನಿದೆ? ನೀರು ಸ್ಟಾಕ್ ಇದೆ. ಆ ನೀರಿನಿಂದ ಈ ಬೆಂಕಿ ಮೇಲೆ ಹಾಕಿದಾಗ ಅದೇನಾಗ್ತದೆ? ಹೋಗುತ್ತೆ. ಹಾಗಿದೆ ನಮ್ಮಲ್ಲಷ್ಟು ಶಾಂತಿಯ ಶಕ್ತಿ ಇದೆಯಾ? ಎಸ್ ಆರ್ ನೋ? ಇಲ್ಲ. ಅಶಾಂತಿಯ ಶಕ್ತಿ ಇದೆಯಾ? ಇದೆ. ಅದು ಬೇಕಾದ್ರೆ ಇದೆ. ಅದನ್ನು ಬೇರೆಯವ್ರ ಮೇಲೆ, ನಮ್ಮ ಶರೀರದ ಮೇಲೆ ನಾವು ಪ್ರಯೋಗ ಮಾಡ್ತಾ ಇರ್ತೀವಿ. ಅದರ ಪರಿಣಾಮವನ್ನು ಕೂಡ ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕಾಗಿ ನಿಮ್ಮ ಶಾಂತಿಯ ಶಕ್ತಿಯನ್ನು ನೀವೇನ್ ಮಾಡ್ಕೊಳ್ಬೇಕಂತೆ? ಚೆಕ್ ಮಾಡಿಕೊಡಿ. ವಿಶ್ವ ಪರಿವರ್ತನೆ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಇದೆಯಾ? ಅವಾಗೇನ್ ಮಾಡ್ಬೇಕಾಯ್ತು? ನಾವ್ಯಾರಾಗಿದ್ರೆ? ನಾವ್ಯಾರು? ವಿಶ್ವ ಪರಿವರ್ತಕರು. ಒಂದ್ ಕಡೆ ಬೆಂಕಿ ಬೀಳ್ತಾ ಇದೆ, ಹೌದಾ? ನೀವ್ಯಾರು? ಯಾವ ಕಾರಣದಿಂದ ಬೆಂಕಿ ಬೀಳ್ತೋದು ಬೇಡ. ಯಾವ್ದಾಗ ಬೆಂಕಿ ಹೋಗ್ಬಿಟ್ಟು ಉರಿತಾ ಇದ್ರೆ ನಿಮ್ಗೆ ಬೇಡ. ಈಗ ಬೆಂಕಿಯನ್ನು ನನ್ಸ್ಬೇಕು. ನೀವ್ಯಾರು? ನೀವ್ಯಾರು? ನೀವೊಂದು ಪೈಪ್ ಅಷ್ಟೇ. ನೀವ್ಯಾರೋ ಒಂದು ಪೈಪ್. ಹಾಗಿದ್ರೆ ನಿಮ್ಮ ಫುಟ್ಬಾಲ್ ಅನ್ನು ಯಾರ ಜೊತೆ ಜೋಡಿಸಬೇಕು? ಟ್ಯಾಂಕರ್ ಜೊತೆ. ಸಮುದ್ರ ಜೊತೆಗೆ. ಟ್ಯಾಂಕಲ್ ಎಲ್ಲಿ? ಆರದೇ ಬೆಂಕಿ ಬಿದ್ದಿದೆ. ಸಮುದ್ರ ಜೊತೆ ಜೋಡಿಸ್ತಿರೋ, ನದಿ ಜೊತೆ ಜೋಡಿಸ್ತಿರೋ, ಟ್ಯಾಂಕಿನ ಜೊತೆ ಸೇರಿಸ್ತೀರಿ, ಯಾವ್ದ್ರ ಜೊತೆ ಜೋಡಿಸ್ತೀರಿ? ಸಮುದ್ರದ ಜೊತೆ. ಸಮುದ್ರದ ಜೊತೆಗೆ ಜೋಡಿಸ್ಬಿಟ್ಟು ಏನ್ ಮಾಡ್ಬೇಕು? ಅಷ್ಟು ದೊಡ್ಡ ಪೈಪ್ ಇಂದ ನೀರೇನಾಗ್ಬೇಕು? ವಿಶ್ವಕ್ಕೆ ಕೊಡ್ಬೇಕು. ವಿಶ್ವಕ್ಕೆ ಬೀಳ್ಬೇಕು. ಆವಾಗ ನೀವದಲ್ಲಿ ಇದ್ರೆ ಏನಾಗ್ಬಿಡ್ತೀರಿ? ಕೊಚ್ಕೊಂಡು ಹೋಗ್ಬಿಡ್ತೀರಿ ತಾನೆ? ಅಷ್ಟು ವಾಲ್ಯೂಮ್ ಅಲ್ಲಿ ಇದ್ದಾಗ ಅಷ್ಟು ಶಕ್ತಿಯ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಅಷ್ಟು ಶಕ್ತಿ ನಮ್ಮಲ್ಲಿ ನಿರಂತರವಾಗಿ ಇದೆಯಾ? ಅಷ್ಟು ಸಾಧನೆಯನ್ನ ಮಾಡ್ತಿದ್ದೀರಾ? ಅಥವಾ ನಿಮ್ಮ ಮನಬುದ್ಧಿಯನ್ನು ಕೇವಲ ಪರಮಾತ್ಮನಲ್ಲಿ ಮಾತ್ರ, ಅದರಲ್ಲೂ ಶಾಂತಿಯ ಶಕ್ತಿಯಲ್ಲಿ ಮಾತ್ರ ನೀವೇನ್ ಮಾಡಿದಿರಿ? ಕೇಂದ್ರೀಕರಿಸಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು ಅಲ್ವಾ? ಈಗ ಪ್ರತಿದಿನ ಬೀಳುವಂತ ಚಳಿನೇ ನಮ್ಗೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಆ ಪ್ರಮಾಣದಲ್ಲಿ ಶಾಂತಿ ಬಂದ್ರೆ ಶಕ್ತಿ ಇರಬೇಕು. ನಿಜವಾಗ್ಲೂ ಆ ಸಮಯದಲ್ಲಿ ನೀವು ಹುಚ್ಚರಾಗ್ಬಿಡ್ತೀರಿ. ಏನಾಗ್ಬಿಡ್ತೀರಿ?
ಕೆಲವಂತರ ಮಾನಸಿಕವಾಗಿ ಆರ್ತಿ ಅನುಭವ ಇರೋದಿಲ್ವಲ್ಲ, ಅಯ್ಯೋ ಅವಾಗ ಮನಸ್ಸು ಸಂಕಲ್ಪನೇ ಮಾಡೋದಿಲ್ಲ, ಅವಾಗ ಏನಾಗ್ಬಿಡ್ತದೆ, ಭಯ ಆಗ್ಬಿಡ್ತದೆ. ತುಂಬಾ ಚಳಿಲಿ ನೀವು ಬೈಕ್ ಓಡಿಸ್ಕೊಂಡು ಹೋದ್ರೆ ಬೆಲ್ಡಿಂಗ್ ನೆಟ್ಟಿಗೆ ಆಗೋದೇ ಇಲ್ಲ, ಅವಾಗ ಏನಾಗ್ಬಿಡ್ತದೆ, ಅಯ್ಯ ಪೆರಲಿಸಿಸ್ ಏನಾದ್ರು ಬಂದ್ಬಿಡ್ತಾ ಅಂತ ಬಿಟ್ಟು ಅನ್ಸತ್ತೆ ಅಲ್ವಾ. ಹಾಗೆ ಮನಸ್ಸು ಕೂಡ ಏನಾಗುತ್ತದೆ, ಶಾಂತಿಯ ಶಕ್ತಿಯಲ್ಲಿ ಸಂಕಲ್ಪನೆ ಮಾಡೋದಿಲ್ಲ. ಆ ರೀತಿ ಪವರ್ಫುಲ್ ಯೋಗ ಮಾಡುವಂತ ಮಕ್ಕಳು, ಸಾಧನವಾಗುವಂತ ಮಕ್ಕಳು ಬೇಕು ಅಲ್ವಾ ಆತ್ಮೀಯರೇ. ಮೊದ್ಲು ಬೆಂಕಿ ನಂದೋಗ್ಬೇಕು ತಾನೆ, ಬೆಂಕಿ ನಂದೋದ್ರೆ ತಾನೆ ಹೊಸ ಬಿಲ್ಡಿಂಗ್ ಕಟ್ಬೋದು. ಹೌದು. ಇವತ್ತು ಪ್ರಪಂಚ ಸುಡ್ತಾ ಇದೆಯೋ ಅಥವಾ ಇವತ್ತು ಪ್ರಪಂಚ ಸ್ಥಾಪನೆ ಆಗ್ತಾ ಇದೆಯೋ? ಸುಡುತ್ತೆ. ಮೊದ್ಲೇನ್ ಮಾಡ್ಬೇಕು, ಅದನ್ನ ಆರಿಸ್ಬೇಕು. ಆರಿಸ್ಬೇಕು ತಾನೆ. ಆರಿಸಿದ ಮೇಲೆ ತಾನೆ ಆಮೇಲೆ ಫೌಂಡೇಶನ್ ಹಾಕ್ಬಿಟ್ಟು ಆಮೇಲೆ ಬಿಲ್ಡಿಂಗ್ ಕಟ್ಟಿ ಮತ್ತೆ 2,500 ವರ್ಷಕ್ಕೆ ಬೇಕಾಗಿ ವರ್ಷ ಬಿಲ್ಡಿಂಗ್ ಕಟ್ಟೋದು ಅಲ್ವಾ. ಇವಾಗ ಇನ್ನೂ ಏನಾಗ್ತದೆ, ಬೆಂಕಿಯಿಂದ ಏನಾಗ್ತದೆ, ಇನ್ನು ವಿಕಾರ ಜಾಸ್ತಿ ಆಗ್ತಾ ಇದೆ, ದುಃಖ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಮಕ್ಕಳೇ ಬರೀ ಯೋಗದಿಂದ ಮಾತ್ರ, ತಪಸ್ಸಿನಿಂದ ಮಾತ್ರ ಇದು ಸಾಧ್ಯ. ಜ್ಞಾನ ಹೇಳೋದ್ರಿಂದ ಸಾಧ್ಯ ಇದೆಯಾ? ಇಲ್ಲ. ಆ ಬೆಂಕಿ ಎದುರುಗಡೆ ಹೋಗ್ಬಿಟ್ಟು ಹೇಳೋದು, ನೋಡು ನನ್ನ ಹತ್ರ ನೀರಿದೆ, ನಾನು ನಿನ್ನ ಮೇಲೆ ಬೀಳ್ತೇನೆ, ನಿನ್ನ ಮೇಲೆ ಬೀಳಿಸ್ತೇನೆ, ತಣ್ಣಗಾಗ್ಬೇಕು ಅಂತ ಅದಕ್ಕೆ ಹೋಗ್ಬಿಟ್ಟು ಹೇಳೋದು. ಯಾರ ಹತ್ರ? ಬೆಂಕಿ. ತಣ್ಣಗಾಗತ್ತೋ ಆಗಲ್ಲೋ? ನೀವು ಹೇಳಿದ ತಕ್ಷಣ ಅದು ಹೆದರಲ್ವಾ? ಎದ್ರಲ್ಲ. ನಿಮ್ಮ ನೋಡು, ಅದು ನಿಮ್ ಕಡೆ ಮುಖನೂ ಮಾಡೋದಿಲ್ಲ, ನೀನೇನ್ ಬೇಕಾದ್ರೆ ಹೇಳ್ತಾ ಕೂತ್ಕೊ. ಹಿಂಗ್ ತುಂಬಾ ಜನ ಹೇಳ್ತಾ ಇದ್ದಾರೆ, ಯಾರು ಏನು ಮಾಡ್ಲಿಕ್ಕೆ ಆಗಿಲ್ಲ ನನ್ನ ಹತ್ರ ಅಂತ ಹೇಳ್ತಾರ, ಹೌದಾ? ಈಗ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಾಗ್ತದಲ್ಲಿ, ಸಮಸ್ಯೆ ಪರಿಹಾರ ಆಗುವಂತಹ ಶಾಂತಿಯ ಶಕ್ತಿಯನ್ನ ನಾವು ಏನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ಬಾಬಾ ಹೇಳ್ತಾರೆ ಪ್ರಯೋಗವನ್ನ ಮಾಡಿ ನೋಡಿ. आज बाप दादा अपने विश्व परिवर्तक बाप की आशाओं के दीपक बच्चों को चारों ओर देख हर्षित हो रहे हैं. ಇವತ್ತು ಬಾಪ್ ದಾದಾರವರು ತಮ್ಮ ವಿಶ್ವ ಪರಿವರ್ತಕ ತಂದೆಯ ಇಚ್ಛೆಯನ್ನ ಪೂರ್ಣ ಮಾಡುವಂತಹ ದೀಪಕರನ್ನ ನೋಡಿ, 4 ಕಡೆ ನೋಡ್ಬಿಟ್ಟು ಏನ್ ಮಾಡ್ತಿದಾರಂತೆ, ಖುಷಿ ಆಗ್ತಾ ಇದ. ನಾವೆಲ್ಲ ಯಾರಂತೆ? ನಾವೆಲ್ಲ ಯಾರು? ಆಶಾ ದೀಪಗಳು. ದೀಪಕರು. ದೀಪಕ ಅಂತಂದ್ರೆ ಯಾರು? ದೀಪ ಏನ್ ಕೊಡ್ತದೆ? ಬೆಳಕು ಕೊಡ್ತದೆ. ಬೆಳಕು ಕೊಟ್ಟರೆ ಏನಾಗ್ತದೆ? ಕತ್ಲೆ ಹೊರಟೋಗುತ್ತೆ ಅಲ್ವಾ. ಅದಕ್ಕಾಗಿ ನೀವು ಎಷ್ಟು ದೀಪವನ್ನ ಕೊಡಬೇಕು ಅಂತಂದ್ರೆ, ನಿಮ್ಮ ದೀಪದ ಬೆಳಕಿನಿಂದ ಪೂರ್ತಿ ವಿಶ್ವಕ್ಕೆ ಏನ್ ಬರ್ಬೇಕು? ಬೆಳಕು ಬರಬೇಕು. ಅಂದ್ಮೇಲೆ ನೀವು ಎಲ್ಲಿ ಬೆಳಗಬೇಕು? ದೀಪವನ್ನು ಎಲ್ಲಿ ಇಡ್ಬೇಕು? ಅಂತರಿಕ್ಷದಲ್ಲಿ, ಪರಮಧಾಮದಲ್ಲಿ ಇಡ್ಬೇಕಲ್ವಾ. ಪೂರ್ತಿ ವಿಶ್ವ ಬೆಳಗ್ಬೇಕು ಅಂತ ಎಲ್ಲಿ ಇಡ್ಬೇಕಾಯ್ತು? ನೆಲದ ಮೇಲೆ ಪೂರ್ತಿ ರೂಮ್ ಬೆಳಕು ಬಂದ್ಬಿಡತ್ತಾ? ಮೇಲಕ್ಕೆ ಇಡ್ಬೇಕು ತಾನೆ. ಹಾಗೆ ನಿಮ್ಮ ಮನಸ್ಸು ಹೇಳುವಂತ ಸಾಧನವನ್ನ ಬಾಬನ್ ಜೊತೆಗೆ ಜೋಡಣೆ ಮಾಡಿ ಸ್ವಿಚ್ ಆನ್ ಮಾಡ್ಬೇಕು. ಎಲ್ಲಿ? ಪರಮಧಾಮದ ಮೇಲ್ಗಡೆ. ಓಕೆ, ಆ ಬೆಳಕು ಎಲ್ಲಿವರೆಗೆ ಬಂದು ತಲುಪಬೇಕು? ಇಡೀ ವಿಶ್ವ 3 ಲೋಕಕ್ಕೂ ಬಂದ್ಬಿಟ್ಟು ಏನಾಗ್ಬೇಕಾಗ್ತದೆ, ತಲುಪಿದಾಗ ಆ ಪ್ರಕಾಶತೆಯಿಂದ ಇಲ್ಲಿರುವಂತ ಕತ್ತಲೆ ಏನಾಗ್ತದೆ? ಹಾಗಿದ್ರೆ ಅಲ್ಲಿ ಹಿಂದ್ಗಡೆ ಕತ್ತಲೆ ಇದೆಯೋ ಇಲ್ವೋ? ಕತ್ತಲೆ ಇದೆ. ಆದ್ರೆ ಬೆಳಕಿನ ಕಾರಣದಿಂದ ಕತ್ತಲೆ ಏನಾಗಿದೆ? ಮರೆಯಾಗಿದೆ ಅಲ್ವಾ. ನಿಮ್ ಲೈಟ್ ಆಫ್ ಆಗ್ಬಿಟ್ರೆ ಹೌದು ತಾನೆ. ಹಾಗೆ ಇಲ್ಲೂ ಕೂಡ ನೀವು ಸದಾಕಾಲ ವಿಶ್ವಕ್ಕೆ ಆ ಸಪ್ತ ಗುಣಗಳನ್ನ, ಶಕ್ತಿಗಳನ್ನ ಕೊಡುವಂತಹ ಏನಾಗಿದ್ದೀರಿ? ದೀಪಗಳು. ಒಂದು ಸಾಧನ, ದೀಪಕ ಆಗಿದ್ದೀರಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಬಾಬಾ ಹೇಳ್ತಾರೆ, ಯಾವಾಗ್ಲೂ ನಾವು ಯೋಗ ಮಾಡ್ಬೇಕಾದ್ರೆ ವಿಶ್ವ ಬೆಳಗಬೇಕು ಅಂತ ಯೋಗ ಮಾಡ್ಬೇಕೇ ಹೊರತು ಏನ್ ಮಾಡಬಾರ್ದು, ನಾನ್ ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಮಾತ್ರ ಕೇವಲ ಒಂದು ಹದ್ದಿನ ರೂಪದಲ್ಲಿ ಸ್ವಲ್ಪ ಜನರಿಗೋಸ್ಕರ ಮಾತ್ರ ನಾವು ಯೋಚನೆಯನ್ನ ಮಾಡಬಾರ್ದು. बाप दादा जानते हैं कि बच्चों का बाप दादा से अति अति प्यार है और बाप दादा का भी हर बच्चे के साथ पद्मा गुण से भी ज्यादा प्यार है. अब ಅವ್ರಿಗೆ ಗೊತ್ತು, ಮಕ್ಕಳಿಗೂ ಕೂಡ ತಂದೆ ಮೇಲೆ ತುಂಬಾ ಪ್ರೀತಿ ಇದೆ ಅಂತೆ, ತಂದೆಗೂ ಕೂಡ ಏನಾಗಿದೆ ಅಂತೆ, ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇದೆಯಂತೆ. ಯಾವುದರ ಬಗ್ಗೆ? ಯಾವುದರ ಬಗ್ಗೆ?
ಬಾಬಾ ಇದನ್ನ ಮಾಡ್ಕೊಡು ಅದನ್ನ ಮಾಡ್ಕೊಡು, ಬಾಬಾ ನನ್ನ ಜೊತೆಲಿ ಇದ್ದಾರೆ, ಬಾಬಾ ನನ್ನ ಮಾತನ್ನ ಕೇಳ್ತಾರೆ. ಇದೆಲ್ಲ ಮಕ್ಕಳಿಗೆ ತಂದೆ ಬಗ್ಗೆ ಏನಿದೆ? ತುಂಬಾ ಪ್ರೀತಿ. ಮಕ್ಳು ಏನ್ ಹೇಳ್ತಾರೆ ಗೊತ್ತಾ? ಬಾಬಾ ವಿಶ್ವ ಕಲ್ಯಾಣ ಮಾಡಿ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಮೊದ್ಲು ನಮ್ ಕಲ್ಯಾಣ ಮಾಡ್ಕೊಡು, ಅವಾಗ ನನ್ಗೆ ಗೊತ್ತಾಗ್ತದೆ. ಓಕೆ, ನಮ್ಮ ಕಲ್ಯಾಣದಲ್ಲೂ ಬಾಬಾ ಇರುತ್ತೆ. ಕೇಳೋದು ಯಾವುದು? ಬಾಬಾ ಅಂತ ಕೇಳೋದು ಯಾವುದು? ಸ್ವಾರ್ಥ. ಆತ್ಮದ ಕಲ್ಯಾಣ ಕೇಳೋದಿಲ್ಲ ನಾವು. ಶರೀರದ ಕಲ್ಯಾಣ ಮಾಡು, ಶರೀರದ ಕಾಯಿಲೆ ಗುಣ ಮಾಡಿಸು, ನಾವ್ ಹೇಳಿದನ್ನು ಮಾಡ್ಕೊಡು. ಅವಾಗ ಸ್ಥೂಲವಾಗಿರೋದು ಕಾಣುತ್ತೆ. ಆವಾಗ ನಿಮ್ಮನ್ನ ನೀನ್ ಇದೇನೆ ಅಂತ ನಾವೇನ್ ಮಾಡ್ತೀವಿ? ಒಪ್ಕೊಳ್ತೀವಿ ಅಲ್ವಾ? ಹೀಗೆ ಸ್ಥೂಲವಾಗಿರುವಂತ ಶಾರೀರಿಕ ಸಮಸ್ಯೆಗಳು ಮಾತ್ರೆ ತಗೊಳ್ಳೋದ್ರಿಂದ ಏನಾಗ್ತದೆ? ಗುಣಮುಖ ಆಗುವಂತ ಅನುಭವ ಆಗತ್ತೋ ಅದೇ ರೀತಿ ನಿಮ್ಮಿಂದ ಭಗವಂತನ ಸಪ್ತ ಗುಣಗಳು ಹೊರಗಡೆ ಹೋಗಿ ವಿಶ್ವದಲ್ಲಿರುವಂತ ದುಃಖ ಅಶಾಂತಿ ಹೋಗುವಂತ ಅನುಭವ ನಿಮಗೆ ನಿರಾಕಾರ ರೂಪದಲ್ಲಿ, ಗುಪ್ತ ರೂಪದಲ್ಲಿ ನಿಮಗೆ ಆಗಬೇಕು. ಅಂದ್ರೆ ಭಗವಂತನ ಶಕ್ತಿ ವಿಶ್ವಕ್ಕೆಲ್ಲ ಹರಡಿದಾಗ ಮಾತ್ರ ಬಾಬಾರವರು ನಮ್ಗೆ ಪದಮ ಗುಣ ಏನ್ ಮಾಡ್ತಾರೆ? ಪ್ರೀತಿಯನ್ನ ಮಾಡ್ತಾರೆ. ನೋಡಿ, ಯಾವ್ದೋ ಒಂದು ಫ್ಯಾಕ್ಟ್ರಿಯಲ್ಲಿ ಇರುವಂತ ವಸ್ತು ಇದೆಯಲ್ಲ, ತುಂಬಾ ವಸ್ತುವನ್ನು ಸೇಲ್ ಮಾಡಿದ್ರೆ ಏನಾಗ್ತದೆ? ಫ್ಯಾಕ್ಟ್ರಿ ಓನರ್ಗೆ ಖುಷಿ ಆಗತ್ತೆ. ಯಾಕಂದ್ರೆ ಅವರಿಗೂ ಲಾಭ ಸಿಗತ್ತೆ, ನಿಮ್ಗೂ ಲಾಭ ಸಿಗತ್ತಲ್ವಾ? ಸ್ವಲ್ಪನೇ ಮಾಡ್ತಾ ಇದ್ರೆ ಏನಾಗ್ತದೆ? ಎಲ್ಲಿಂದ ಸಿಗತ್ತೆ? और यह प्यार तो सदा ही इस संगम युग में मिलना ही है. ಈ ಸಂಗಮ ಯುಗದಲ್ಲಿ ತಂದೆ ಪ್ರೀತಿ ಏನಾಗ್ತದಂತೆ? ಅಂತಿಮ ಸಮಯದವರೆಗೂ ಸಿಕ್ಕೇ ಸಿಗತ್ತೆ. ಯಾವ ಯುಗದಲ್ಲಿ? ಸಂಗಮ ಯುಗದಲ್ಲಿ. ಸಂಗಮ ಯುಗ ಅಂತಂದ್ರೆ ಏನು? ಈಗ ವರ್ತಮಾನ ಸಮಯದಲ್ಲಿ ಅನುಭವಿಸ್ತಾ ಇರೋದು. ನೀವು ಆತ್ಮನಾಗಿ ಪರಮಾತ್ಮನ ಜೊತೆಗೆ ಸಂಗಮ ಆದಾಗ ಮಾನಸಿಕವಾಗಿ ಆಗಿರ್ಬೇಕು. ಯಾವ್ದಿಂದ? ಮಾನಸಿಕವಾಗಿ ನಿರಾಕಾರ ರೂಪದಲ್ಲಿ ಆತ್ಮ ಪರಮಾತ್ಮನ ಜೊತೆಗೆ ಜೋಡಣೆ ಆದಾಗ ಆಗಿರಬೇಕು. ಕೇವಲ ಆಗೋದಲ್ಲ, ಆಗಿರೋದರ ಅನುಭವ ನಿಮಗೆ ಆಗ್ಬೇಕು. ಒಂದು ಹಾಲನ್ನ ಕುಡಿದಾಗ ನಿಮ್ಗೆ ಸಿಹಿಯ ಅನುಭವ ಆಗ್ತದೆ. ಯಾವಾಗ? ಅಥವಾ ಒಂದು ನೀರನ್ನ ಕುಡಿದಾಗ ನಿಮ್ಗೆ ಸಿಹಿ ಅನುಭವ ಆಗ್ತದೆ. ಯಾವಾಗ? ಸಕ್ಕರೆ ಆಗ್ತದೆ. ಅದು ಸಕ್ಕರೆನ ಬೆಲ್ಲನೂ ಅದ್ರಲ್ಲಿ ಇರ್ಬೇಕಲ್ವಾ? ಇದ್ದಾಗ ತಾನೇ ಆಗ್ತದೆ. ಅದಿಲ್ಲ ಅಂತಂದ್ರೆ ಆಗೋದಿಲ್ಲ. ಇಲ್ಲ ಅಂತ ಅರ್ಥ. ಹಾಗಿದ್ರೆ ಆತ್ಮೀಯರೇ, ನಿಮ್ಮನ್ನು ನೀವು ಸ್ಪಷ್ಟವಾಗಿ ಚೆಕ್ ಮಾಡ್ಕೊಳ್ಳಿ. ಬಾಯಲ್ಲಿ ಹೇಳ್ತೀರಾ ಸಂಗಮ ಯುಗ ಅಂತ, ಆದ್ರೆ ವಾಸ್ತವಿಕವಾಗಿ ದಿನದಲ್ಲಿ ಎಷ್ಟು ಸೆಕೆಂಡ್, ಎಷ್ಟು ನಿಮಿಷ, ಎಷ್ಟು ಗಂಟೆ ನಾವು ಬಾಬಾ ಜೊತೆಗೆ ಸಂಗಮ ಮಾನಸಿಕವಾಗಿ ಆಗಿರ್ತೀವಿ. ಓಕೆ, ಸ್ಥೂಲವಾಗಿ ನೀವು ವೈಟ್ ಡ್ರೆಸ್ ಹಾಕೊಂಡಿರ್ಬೋದು, ಬ್ಯಾಡ್ಜಿ ಹಾಕೊಂಡಿರ್ಬೋದು, ರೆಡ್ ಲೈಟ್ ಹಾಕೊಂಡಿರ್ಬೋದು, ಎದುರುಗಡೆ ಫೋಟೋಗಳಿರ್ಬೋದು, ಮೊಬೈಲ್ ಅಲ್ಲಿ ಹಾಡುಗಳು, ಕಾಮೆಂಟ್ರಿಗಳು ಮುರ್ಲಿನೇ ಬರ್ತಾ ಇರಬಹುದು. ಆದರೆ ಮಾನಸಿಕವಾಗಿ ನನ್ನ ಬಾಬನ ಜೊತೆಗೆ ಜೋಡಣೆ ಆಗಿದೆ. ಶಬ್ದದ ರೂಪದಲ್ಲ, ಅಲ್ಲ ಅಜಪಾಜಪದ ರೂಪದಲ್ಲ, ಅಲ್ಲ ಮಂತ್ರದ ರೂಪದಲ್ಲ, ಅಲ್ಲ. ಮತ್ತೆ ನಿರಾಕಾರ ಅನುಭವದ ರೂಪದಲ್ಲಿ. ಯಾವ ರೂಪದಲ್ಲಿ? ಅನುಭವದ ರೂಪದಲ್ಲಿ. ಬರೀ ನಿರಾಕಾರ ಅಂದ್ರೂ ಆಗೋದಿಲ್ಲ, ನಿಮ್ಗೆ ಅಲ್ಲಿ ಅನುಭವ ಆಗ್ಬೇಕು. ಆವಾಗ ಗೊತ್ತಾಗುತ್ತೆ ನಾನು ಬಾಬನ ಜೊತೆಗೆ ಏನಾಗಿದ್ದಾನೆ? ಕನೆಕ್ಟ್ ಆಗಿ ಜೋಡಣೆ ಆಗಿದ್ದೇನೆ. ಅದಕ್ಕಾಗಿ ನಿಮಗೆ ಜ್ಞಾನ ಇರುವಂತ ಕಾರಣದಿಂದ ಅಂತಿಮ ಸಮಯದವರೆಗೂ ಕೂಡ ನೀವು ಬಾಬನ ಜೊತೆಗೆ ಏನಾಗಿರ್ಬೋದು? ಸಂಗಮದ. ಅಂದ್ರೆ ಬಾಬಾ ಏನ್ ಹೇಳ್ತಾರೆ? ನೀವು ನನ್ನ ಜೊತೆಲಿ ಇದ್ದಾಗ ನಾನು ಖಂಡಿತವಾಗ್ಲೂ ನಿಮ್ಗೆ ಪ್ರೀತಿಯನ್ನ ಕೊಟ್ಟೆ ಕೊಡ್ತೇನೆ. ಬಂದು ಮಗು ತಾಯಿ ಮಡಿಲಲ್ಲಿದ್ದಾಗ ತಾಯಿ ಮಗುಗೆ ಪ್ರೀತಿ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ ಎಲ್ಲಿವರೆಗೆ? ಮಡಿಲಲ್ಲಿರೋವರೆಗೂ. ಹೌದು. ಮಗು ಮಡಿಲಲ್ಲಿ ಕೆಳಗಡೆ ಇಳ್ಕೊಂಡ್ಬಿಟ್ರೆ ಬಿಟ್ಟು ಸರಿ, ಮಗು ಮಡಿಲಲ್ಲೇ ಇದೆ, ಅದು ಮೊಬೈಲಲ್ಲಿ ಆಟ ಆಡ್ತಿದೆ, ಆವಾಗ ಅಮ್ಮ ಪ್ರೀತಿ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಆ ಕೊಡಲ್ಲ. ಅಮ್ಮ ಕೊಡ್ತಿದ್ದಾರೆ, ಆದ್ರೆ ಮಗು ತಗೊಳ್ತಾ ಇಲ್ವೇ? ಮಗು ಅದ್ರ ಜೊತೆ ಕನೆಕ್ಟ್ ಆಗಿಲ್ಲ. ಆಗಿಲ್ಲ. ಅಮ್ಮ ಕೊಡೋ ನಿಲ್ತಿಲ್ಲ, ಅಮ್ಮ ಕೊಡ್ತಾ ಇದ್ದಾರೆ, ಆದ್ರೆ ಮಗು ಏನ್ ಮಾಡ್ತಾ ಇಲ್ಲ? ಸ್ವೀಕಾರ ಮಾಡ್ತಾ ಇಲ್ಲ ಅಲ್ವಾ? ಅಮ್ಮ ಊಟ ತಗೊಂಡು ಬರ್ತಾರೆ, ಮಗು ಕೈ ಹಿಂಗ್ ಮಾಡ್ತಾರೆ, ಬೇಡ ನನಗೆ, ಯಾಕೆ? ನಾನು ಮೊಬೈಲ್ ನೋಡೋದ್ರೆ ಏನಾಗಿದ್ದೇನೆ? ಈಸಿ ಆಗಿದೆ. ಅದಕ್ಕಾಗಿ ಒಂದು ದಿನದಲ್ಲಿ ಎಷ್ಟು ಸಮಯ ನಾವು ಬಾಬಾ ಜೊತೆಗೆ ಸಂಗಮ ಆಗಿರ್ತೀವಂತ ಯಾರು ಚೆಕ್ ಮಾಡ್ಕೊಳ್ಳಿಕ್ ಸಾಧ್ಯ? ನಾನೇ. ಕಾರಣ ಸಂಗಮ ಆಗ್ಬೇಕಾಗಿರೋದು ನೀವೇ ತಾನೆ. ಓಕೆ,
ಹಾಗಿದ್ರೆ ಸಂಗಮಯುಗದ ಅನುಭವ ಯಾವಾಗ ಆಗ್ತದೆ? ಬಾಬನ್ ಜೊತೆ ಕನೆಕ್ಟ್ ಮನ್ಮನಾಭ. ಆತ್ಮ ಆಗ್ಬಿಟ್ಟು ಬಾಬಾ ಜೊತೆ ಜೋಡಣೆ ಆದಾಗ ಮಾತ್ರ ಸಂಗಮಯುಗದ ಅನುಭವ ಆಗುತ್ತೆ. ಆಗತ್ತೆ. ಇಲ್ಲ ಅಂತ ಅನುಭವ ನಿಮ್ಗೆ ಜ್ವರ ಇಟ್ಕೊಂಡ್ಬಿಟ್ಟು ನೀವು ಗುಲಾಬ್ ಜಾಮೂನ್ ತಿಂದ್ರೆ ನಿಮ್ಗೆ ಸಿಹಿ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಆಗೋದಿಲ್ಲ. ಜ್ವರ ಇಲ್ಲಿವರೆಗೆ ಕಡಿಮೆ ಆಗೋದಿಲ್ವೋ ಅಲ್ಲಿವರೆಗೆ ಸಿಹಿ ಅನುಭವ आगोदिल्ला। बाप दादा जानते हैं जैसे जैसे समय समीप आ रहा है उसी प्रमाण हर एक बच्चों के दिल में यह संकल्प, यह उमंग उत्साह है कि अभी कुछ करना ही है। ಸಮಯ ಹತ್ರ ಬರ್ತಾ ಇದೆ, ದುಃಖ ಹೆಚ್ಚಿಗೆ ಆಗ್ತಾ ಇದೆ, ವಿಶ್ವದಲ್ಲಿ ಅಶಾಂತಿ ಆಗ್ತಾ ಇದೆ. ಇದನ್ನ ನೋಡ್ಬಿಟ್ಟು ಪ್ರತಿಯೊಂದು ಮಕ್ಕಳ ಮನಸ್ಸಿನಲ್ಲಿ ಉಮಂಗ ಉತ್ಸಾಹ ಇದೆ ಅಂತೆ. ಇವಾಗ ಏನಾದ್ರೂ ಒಂದು ಮಾಡ್ಬೇಕು. ಏನ್ ಮಾಡ್ಬೇಕು? ಏನಾದ್ರೂ ಒಂದು ಮಾಡ್ಬೇಕು. ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಪಿಜ್ಜಾ ತಂದ್ಬಿಟ್ಟು ತಿನ್ಬೇಕು, ವೆರೈಟಿ ಅಡಿಗೆ ಮಾಡ್ಬಿಟ್ಟು ತಿನ್ಬೇಕು, ಶಾಪಿಂಗಿಗೆ ಹೋಗ್ಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಊರ್ ಸುತ್ತಿ ನೋಡ್ಬೇಕು, ವೈಷ್ಣೋದೇವಿಗೆ ಹೋಗ್ಬೇಕು, ದುಬೈಗೆ ಹೋಗ್ಬೇಕು, ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಲ್ವಾ? ಏನ್ ಮಾಡ್ಬೇಕು ಮತ್ತೆ? ಉತ್ತರ ಕೊಡಿ. ಯೋಗ ಏನ್ ಆ ಕುಚ್ ಕರ್ನಾ ಹಿ ಹೈ. ಏನ್ ಮಾಡ್ಬೇಕು? ಪ್ರಪಂಚದ ಭಗವಂತ ಎಲ್ಲರಿಗೂ ಕೂಡ ಭಗವಂತನ ಶಕ್ತಿಯನ್ನ ತಲುಪಿಸ್ಬೇಕು, ಅವ್ರಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕು. ಯಾವ್ದನ್ನ ಅವರು ವರ್ಷಾನುಗಟ್ಲೆಯಿಂದ ಹುಡುಕುತ್ತಾ ಇದ್ದಾರೋ ಅದನ್ನ ಅವರಿಗೆ ಏನ್ ಮಾಡ್ಬೇಕು? ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು. ಆ ಪ್ರಯತ್ನವನ್ನ, ಸಾಧನೆಯನ್ನ ನಾವು ಮಾಡಬೇಕು ಅಲ್ವಾ? ಯಾರಿಗೂ ಹಣ ಕೊಡ್ಬೇಕು, ಉದ್ಯೋಗ ಕೊಡ್ಬೇಕು ಅಂತಲ್ಲ. ನಮಗೇನು ಆಂತರಿಕವಾಗಿ ಭಗವಂತನ ಪ್ರೀತಿಯ ಸುಖದ ಅನುಭವ ಆಗಿದೆ, ಇದನ್ನೆಲ್ಲರಿಗೂ ಕೂಡ ನಾನೇನ್ ಮಾಡ್ಬೇಕು? ತಲುಪಿಸಬೇಕು. ಓಕೆ, ಅದು ಯಾರು ತಲುಪಿಸಬಹುದು? ಯಾರು ತಲುಪಿಸಬಹುದು? ನಾವು ಬಾಬನ್ ಮಕ್ಕಳು ತಾನೇ ತಲುಪಿಸಬಹುದು. ಎಲ್ಲಿ ಕೂತ್ಕೊಂಡು ತಲುಪಿಸಬಹುದು? ಶಾರೀರಿಕವಾಗಿ ಎಲ್ಲಿ ಬೇಕಾದ್ರೂ ನೀವು ಕುಳಿತುಕೊಳ್ಬಹುದು. ಮನಸ್ಸನ್ನ ಬಾಬಾ ಜೊತೆಗೆ ಇಡೋದ್ರ ಮೂಲಕ ಏನ್ ಮಾಡ್ಬೋದು? ಪ್ರಪಂಚಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ನೀವು ತಲುಪಿಸಲಿಕ್ಕೆ ಸಾಧ್ಯ ಇದೆ. ಕ್ಯೋಂಕಿ ದೇಖ್ ರಹೇ ಹೋ ಆಜ್ ಕಿ 3 ಸತ್ತಾಯೇ ಅತಿ ಹಲ್ಚಲ್ ಮೇ ಹೈ. ನೋಡಿ, ಪ್ರತಿಯೊಬ್ಬರು ಕೂಡ ಈ ಪ್ರಪಂಚವನ್ನ ರಾಮರಾಜ್ಯ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಯಾವ ರಾಜ್ಯ ಮಾಡ್ಬೇಕು? ದುಃಖದಿಂದ ಸುಖದ ಕಡೆಗೆ ಜನರನ್ನ ಕರ್ಕೊಂಡು ಹೋಗ್ಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು ಅಂತ ಏನ್ ಮಾಡಿದ್ದಾರೆ? ಎಲ್ಲರೂ ರಾಜ್ಯವನ್ನ ಮಾಡ್ತಿದ್ದಾರೆ, ಅಧಿಕಾರ. ಎಲ್ಲರೂ ಸುಖದಿಂದ ಇರಬೇಕು ಪ್ರಪಂಚದಲ್ಲಿರುವಂತ ಜನರು. ಅದಕ್ಕೆ ವಿಶೇಷವಾಗಿ 3 ಸಂಘಟನೆಯವರು, 3 ಗುಂಪಿನವರು, 3 ವಿಧದಲ್ಲಿ ಈ ಪ್ರಪಂಚಕ್ಕೆ ಒಳಿತು ಮಾಡಬೇಕು ಅಂತ ಬಿಟ್ಟು ಏನ್ ಮಾಡ್ತಾರೆ? ಪ್ರಯತ್ನ ಮಾಡ್ತಿದ್ದಾರೆ. ಯಾರವರು 3 ಅಧಿಕಾರದವರು? ಧರ್ಮ, ರಾಜ್ಯ, ವಿಜ್ಞಾನ. ಒಂದು ಧರ್ಮಸತ್ತ. ಧರ್ಮಸತ್ತ ಅಂದ್ರೆ ಯಾರು ಬರ್ತಾರೆ ಅದರಲ್ಲಿ? ಮಠಾಧಿಪತಿಗಳು, ಪೀಠಾಧಿಪತಿಗಳು, ಧರ್ಮ, ಸಾಧು, ಸನ್ಯಾಸಿಗಳು, ಧರ್ಮದವರು, ಮೌಲಿಗಳು, ಬ್ರಾಹ್ಮಣರು, ಆಮೇಲೆ ಪಾದ್ರಿಗಳು. ಯಾರ್ಯಾರು ಭಗವಂತನ ಪ್ರತಿ ಜನರನ್ನ ಜೋಡಣೆ ಮಾಡ್ತಾರೋ, ಜೋಡಣೆ ಮಾಡುವಂತ ಅಂದ್ರೆ ಅವ್ರು ಭಗವಂತನ ಯಾರನ್ನ ಅಂತಾದ್ರೂ ಒಪ್ಪಲಿ, ರಾಮ, ಕೃಷ್ಣ, ನಾರಾಯಣ, ಗೋವಿಂದ, ಅಲ್ಲಾ, ಜೀಸಸ್ ಏನೇ ಒಪ್ಪಲಿ, ಆದ್ರೆ ಧರ್ಮದ ಆಧಾರದಲ್ಲಿ, ಭಗವಂತನ ಆಧಾರದಲ್ಲಿ ಏನ್ ಮಾಡ್ಬೇಕು? ಈ ವಿಶ್ವವನ್ನು ಪರಿವರ್ತನೆ ಮಾಡಬೇಕು ಅಂತ ಅವ್ರ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎರಡನೇವರು ರಾಜಕೀಯ ನಾಯಕರು ಅಲ್ವಾ? ಮೂರನೇವರು ವಿಜ್ಞಾನ, ಸೈನ್ಸ್, ವಿಜ್ಞಾನದವರು. ವಿಜ್ಞಾನದ ಸಾಧನದ ಮೂಲಕ, ಎಸಿಯ ಮೂಲಕ ಜನರಿಗೆ ಸುಖ ಕೊಡಬೇಕು, ಮೊಬೈಲ್ ಮೂಲಕ ಸುಖ ಕೊಡಬೇಕು ಅಲ್ವಾ? ಇಲ್ಲದು ಸುನಾಮಿ ಬರ್ತದೆ, ಅದು ಮೊದಲೇ ಜನರಿಗೆ ತಿಳಿಸ್ಬಿಟ್ಟು ಏನ್ ಮಾಡ್ಬೇಕು? ಅಲ್ಲಿಂದ ಜನ ದೂರ ಹೋಗಂಗ್ ನೋಡ್ಕೊಳ್ಬೇಕು. ಮತ್ತು ವಿಜ್ಞಾನದ ಮೂಲಕ ಭೂಮಿಲಿ ಒಳ್ಳೊಳ್ಳೆ ಬೆಳೆಯನ್ನ ಎಲ್ಲ ತೆಗಿಬೇಕು. ಎಲ್ಲರೂ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಆದ್ರೆ ಫಲಿತಾಂಶ ಶೂನ್ಯ. ಇನ್ನೂ ಜನ ದುಃಖದ ಕಡೆಗೆ ಹೋಗ್ತಾ ಇದ್ದಾರೆ. ಸ್ವಯಂ ಮಠಾಧೀಶರೇ ಇವತ್ತು ದುಃಖದ ಕಡೆ ಹೋಗ್ತಾ ಇದ್ದಾರೆ. ರಾಜಕೀಯ ನಾಯಕರು ಅಧಿಕಾರದಲ್ಲಿದ್ರೆ ಅವರೂ ದುಃಖದಲ್ಲಿದ್ದಾರೆ. ವಿಜ್ಞಾನಿಗಳು ಕೂಡ
ದುಃಖದಲ್ಲಿ. ಅಂದರೆ ಈ 3 ವರ್ತಮಾನ ಸಮಯದಲ್ಲಿ ಯಾವ ಒಂದು ಗುಂಪಿದೆ, ಇವರಿಂದ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅಂದ್ರೆ ವಿಶ್ವಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರು ಮಾಡ್ಬೋದು? ನಾವು ಮಕ್ಕಳು. साइंस का शक्ति नहीं, साइलेंस का शक्ति काम करता है. ವಿಜ್ಞಾನದ ಶಕ್ತಿ ಅಲ್ಲ, ಯಾವ ಶಕ್ತಿ ಕೆಲಸ ಮಾಡುತ್ತಂತೆ? ಸೈನ್ಸ್. ಶಾಂತಿಯ ಶಕ್ತಿ. ಹಾಗಂತ ಬರೀ ಅದು ಶಾಂತಿ ಆಗಿರಬಾರ್ದು, ಅದೇನಾಗಿರ್ಬೇಕು? ಶಕ್ತಿಯಾಗಿರ್ಬೇಕು. ಶಾಂತಿ ಅಂತಂದ್ರೆ ಏನು, ಶಕ್ತಿ ಅಂತಂದ್ರೆ ಏನು? ಈಗ ನೀವು ನೀರನ್ನ ಫ್ರಿಜ್ ಅಲ್ಲಿ ಇಡ್ತಿರಲ್ಲ, ಫಸ್ಟ್ ಸ್ವಲ್ಪ ತಂಪಾಯ್ತದಲ್ಲ, ಅದು ಶಾಂತಿ. ಶಕ್ತಿ ಯಾವಾಗ? ಅದು ಐಸ್ ಗಟ್ಟಿ. ಐಸ್ ಆಗ್ಬೇಕು. ಐಸ್ ಆಗ್ಬಿಟ್ಟು ಹೊರಗಡೆ ಬರ್ತಾರೆ, ಪವರ್ ಅದು ಅಲ್ವಾ? ಅವಾಗ ಏನಾಗ್ತದೆ? ಶಕ್ತಿ ಆಗ್ತದೆ. ಹಾಗೆ ನಿಮ್ಗೆ ಏನು ಸ್ವಲ್ಪ ವೈಬ್ರೇಷನ್ ಬಂತು, ಶಾಂತಿ ಆಯ್ತು, ಅದಕ್ಕೆ ಶಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಲ್ವಾ? ಕೆಲವರಿಗೆ ಏನಾಗ್ತದೆ, ಶರೀರಕ್ಕೆ ಗ್ಲೂಕೋಸ್ ಅನ್ನ ಕೊಡ್ತಾರೆ, ಶರೀರ ನಡೆಸಬಹುದು ಅಷ್ಟೇ ಅಲ್ವಾ? ಈಗ ಉದಾಹರಣೆಗೆ ರಾಜ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ, ಉದಾಹರಣೆಗೆ ಏನಾಗ್ಬಿಟ್ಟಿದೆ? ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಹಾಸಿಗೆ ಮೇಲೆ ಏನ್ ಮಾಡಿದ್ದಾರೆ? ಮಲಗಿದ್ದಾರೆ. ಮಲಗಿದ್ದಾರೆ. ಯಾಕೆ? ಹುಷಾರಿಲ್ಲ. ಹುಷಾರಿಲ್ಲ. ಅವ್ರಿಗೆ ಏನ್ ಮಾಡ್ತಾರೆ? ಡ್ರಿಪ್ಸ್ ಕೊಡ್ತಾರೆ. ಏನ್ ಕೊಡ್ತಾರೆ? ಡ್ರಿಪ್ಸು, ಗ್ಲುಕೋಸು, ಮಾತ್ರೆ ಎಲ್ಲವನ್ನ ಕೊಟ್ಟು, ಅದು ಕೊಡೋದ್ರಿಂದ ಏನಾಯ್ತು, ಅವ್ರ ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡಿದ್ದಾರೆ. ಅವ್ರ ಶರೀರದ ಕೆಲಸವನ್ನ ಅವ್ರೇನ್ ಮಾಡ್ತಿದ್ದಾರೆ? ಮಾಡ್ಕೊಂಡಿಲ್ಲ. ಯಾರು? ರಾಜ ಈಗ ರಾಜ ಮಕ್ಕಳನ್ನ ನೋಡ್ಲಿಕ್ಕೆ ಯೋಗೇಶಣ್ಣ ಹೋಗ್ತಾರೆ. ಎಲ್ಲಿಗೆ? ಮನೆಗೆ. ಅವ್ರ ಮನೆ. ಆವಾಗ ರಾಜ ಮಕ್ಕನಿಗೆ ಮನಸ್ಸಿಗೆ ಬರ್ತದೆ, ಇವಾಗ ನಾನು ಯೋಗೇಶ್ವರನ ಜೊತೆ ಜಗಳ ಮಾಡ್ಬೇಕು. ಏನ್ ಮಾಡ್ಬೇಕು? ಜಗಳ ಮಾಡ್ಲಿಕ್ಕೆ ಏನ್ ಬೇಕು? ಶಕ್ತಿ ಬೇಕು. ಬೇಕು ತಾನೆ? ಇವಾಗ ಸಿಕ್ಕಿರೋ ಶಕ್ತಿ ಹೆಂಗಿದೆ ಅಂದ್ರೆ ಬರೀ ಶರೀರ ಎದ್ದು ಕೂಡ್ಸ್ಲಿಕ್ಕೆ ಅಷ್ಟೇ ಶಕ್ತಿ ಇದೆ, ಎದ್ದು ಕುತ್ಕೊಳ್ಲಿಕ್ಕೆ, ಅವ್ರ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಶಕ್ತಿ ಇದೆ. ಜಗಳ ಮಾಡ್ಬೇಕು ಅಂತ ಅವ್ರ ಮನಸ್ಸಿಗೆ ಯಾವಾಗ ಬರ್ತದೆ? ಯೋಗೇಶ್ ಅಣ್ಣ ನೋಡಿದಾಗ. ಯೋಗೇಶ್ ಅಣ್ಣ ಜಗಳ ಮಾಡ್ಲಿಕ್ಕೆ ಹೋಗಿಲ್ಲ, ಮಾಡ್ಲಿಕ್ಕೆ ಹೋಗಿದ್ದವರು. ಶಕ್ತಿ ಜಗಳ ಮಾಡ್ಬೇಕು ಅಂದ್ರೆ ಶಕ್ತಿ ಏನಾಗಿರ್ಬೇಕು? ಸ್ಟ್ರಾಂಗ್ ಇರ್ಬೇಕು. ಜಾಸ್ತಿ ಇರ್ಬೇಕು ತಾನೆ. ಎದ್ದಿಟ್ಕೊಂಡ್ಬಿಟ್ಟು ಕೈಯಿಂದ, ಕಾಲಿಂದ, ಕೋಲಿಂದ ಏನ್ ಮಾಡ, ಏನಣ್ಣವ್ರೆ ಇಷ್ಟು ದಿವಸದ ನಂತರ ಬಂದಿದ್ದೀರಾ ಅಂತ ಬಿಡು, ಬಾಯಿಯಿಂದ, ಕೈಯಿಂದ, ದೊಣ್ಣೆಯಿಂದ ಎಲ್ಲ ಬಾರಿಸ್ಬೇಕು ಅಂತ ಏನ್ ಬೇಕಾಗ್ತದಲ್ಲಿ? ಶಕ್ತಿಯ ಪ್ರಮಾಣ ಹಾಗೆ ಇವತ್ತು ಕೂಡ ಏನಾಗಿದೆ ಅಂತ, ನಮ್ಮ ಹತ್ರ ಶಾಂತಿ ಇದೆ ಹೊರತು ಬೇರೆಯವ್ರ ಜೊತೆ ಯುದ್ಧ ಮಾಡುವಷ್ಟು ಶಕ್ತಿ, ಯಾಕಂದ್ರೆ ಅವ್ರ ಶಕ್ತಿ ಏನಿದೆ? ಹೆಚ್ಚಾಗಿದೆ. ಜಾಸ್ತಿ ಇದೆ. ಆವಾಗ ನಮ್ಮ ಶಕ್ತಿನ ಏನ್ ಮಾಡ್ಬೇಕಾಯ್ತು? ನಾವು ಜಾಸ್ತಿ ಮಾಡ್ಬೇಕು ಅಂತ ಇನ್ನೂ ಹೆಚ್ಚಿಗೆ ಡ್ರಿಪ್ಸ್ ಏನ್ ಮಾಡ್ಬೇಕಾಯ್ತು? ತಗೊಳ್ಬೇಕಾಯ್ತು ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತ ಶಾಂತಿ ಕೇವಲ ನೀವು ತಿನ್ಲಿಕ್ಕೆ ಊಟಕ್ಕೆ ಉಪ್ಪಿನಕಾಯಿ ರೂಪದಲ್ಲಿ ಇದೆಯೋ, ಅಥವಾ ಬೇರೆಯವರಿಗೆ ಕೊಡುವಷ್ಟು ಲೆವೆಲ್ ಅಲ್ಲಿ ಇದೆಯೋ? ಕೊಟ್ಟು ಬಿಟ್ಟು ಅವರ ಸಮಸ್ಯೆಗಳು ಕೂಡ ಏನಾಗ್ಬೇಕು? ಪರಿಹಾರ ಆಗಬೇಕು ಅಲ್ವಾ? ಅಷ್ಟಿದೆಯೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಲ್ವಾ? ಇವತ್ತು ನೋಡಿ, ಸೆಕೆ ಇರ್ತದೆ ಅಂತ ತಿಳ್ಕೊಳ್ಳಿ, ಫ್ಯಾನ್ ಹಾಕೊಂಡ್ ಏನಾಗ್ತದೆ? ತಣ್ಣಗಾಗ್ತದೆ. ಇವಾಗ ಚಳಿ ಇದ್ದಾಗ ಏನಾಗ್ತಾ ಇದೆ? ಗಡಗಡ ಅಂತ ನಗ್ತಾ ಇದೆ. ಅವಾಗ ಚಳಿ ಏನಾಗಿದೆ? ಶಕ್ತಿಯಾಗಿ ಏನಾಗ್ಬಿಟ್ಟಿದೆ? ಪರಿವರ್ತನೆಯಾಗಿ ಯಾವ ವಸ್ತು, ಗಾಳಿ ಯಾವ್ದು ಮುಟ್ಟಿದ್ರು ಕೂಡ ಏನಾಗ್ಬಿಟ್ಟಿದೆ? ಅಯ್ಯೋ ಅಣ್ಣವ್ರೆ, ರಾತ್ರಿ ಬಕೆಟ್ ಅಲ್ಲಿ ನೀರಿಟ್ಟಿದ್ದೆ, ಬೆಳಗ್ಗೆ ಮುಟ್ಟಿದ್ರೆ ಐಸ್ ಆದಂಗ ಆಗ್ಬಿಟ್ಟಿದೆ. ಮೌಂಟ್ ಬುಕ್ ಮಿಲನಕ್ಕೆ ಹೋಗಿರ್ತಾರಲ್ಲ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನಲ್ಲಿ ಹಿಂಗ ವಾನ ಮಾಡ್ತಾರೆ. ಆವಾಗ ಅಲ್ಲಿ ಬರೋ ನೀರ್ ನೋಡ್ಬೇಕು, ಮೊದ್ಲೇ ಹೊರಗಡೆ 0 ಡಿಗ್ರಿ ಟೆಂಪರೇಚರ್ ಇರ್ತದೆ, ಮತ್ತ ಅದನ್ನ ಬಿಟ್ಟದ ಏನಾಗ್ಬಿಡ್ತದೆ? ಕೊರೆಯುವ ಚಳಿ ಅಂತ ಹೇಳ್ತಾರೆ, ಹಿಂಗ ಮಾಡ್ಕೊಂಡು ಕುಂತಿರ್ತಾರೆ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಶಾಂತಿ ಏನಾಗ್ಬೇಕು? ಅದು ಸಹಜವಾಗಿ ಎಲ್ಲ ಶಕ್ತಿಯ ರೂಪದಲ್ಲಿ ಏನಾಗ್ಬೇಕು? ಪರಿವರ್ತನೆ ಆಗ್ಬೇಕು. ಮತ್ತು ಆ ಶಾಂತಿಯಿಂದ ವಿಶ್ವಕ್ಕೆ ಏನಾಗ್ಬೇಕು? ಬದಲಾವಣೆ ಆಗ್ಬೇಕಾಗ ಅಲ್ವಾ? ಆದ್ಮೇಲೆ ನೋಡಿ, ಚಳಿ ಇದೆಯಲ್ವಾ? ಇದೆಯೋ ಇಲ್ವೋ? ಓಕೆ, ಚಳಿ ಹೋಗ್ಲಿಕ್ಕೆ ನೀವೇನ್ ಮಾಡ್ಬೋದು? ಸ್ವೆಟರ್ ಹಾಕೊಂತೀವಿ, ಆಮೇಲೆ ಶಾಲು ಹೊಚ್ಕೊಳ್ತಾರೆ,
ಸ್ವೆಟರ್ ಹಾಕೊಳ್ತೀರಾ, ಬೆಂಕಿ ಹಾಕೊಳ್ತೀರಾ, ಹೀಟರ್ ಹಾಕೊಳ್ತೀರಾ ಅಲ್ವಾ, ಹೊಗೆ ಹಾಕೊಳ್ತೀರಾ ಅಲ್ವಾ. ಆದರೆ ಇದು ನಿಮ್ಮ ಮನೆಗೆ ಮಾತ್ರ, ಹೌದಾ? ಹಾಗೆ ಚಳಿ ನಿಮ್ಮ ಮನೆಗೆ ಮಾತ್ರ ಇದು, ಎಲ್ಲ ಪ್ರಪಂಚಕ್ಕೂ ಇದೆಯೋ? ಪ್ರಪಂಚಕ್ಕೆ ಹೀಟರ್ ಹಾಕ್ಲಿಕ್ಕೆ ಆಗತ್ತಾ ನೀವು? ಇಲ್ಲ ಮತ್ತೆ ಅಲ್ಲಿ ಬೆಂಕಿ ಹಾಕ್ಲಿಕ್ಕೆ ಆಗತ್ತಾ? ಇಲ್ಲ. ಮತ್ತೆ ಅಲ್ಲಿ ಚಳಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೂರ್ಯ ಸೂರ್ಯ ಬರ್ಬೇಕು, ಹೌದು ತಾನೆ? ಅವಾಗ ಸೂರ್ಯ ಎಲ್ಲಿರ್ತಾನೆ? ಮೇಲೆ. ಆಕಾಶದಲ್ಲಿ ಇರ್ತಾನೆ ಅಲ್ವಾ. ಹಾಗೆ ಬಾಬಾ ಈಗ ಬರೀ ನಿಮ್ಮ ಸಮಸ್ಯೆನ ಮಾತ್ರ ನೀವು ಪ್ರಯೋಗ ಮಾಡ್ಕೊಳ್ತಿದ್ದೀರಿ, ಪರಿಹಾರ ಮಾಡ್ಕೊಳ್ತಿದ್ದೀರಾ ಬಿಟ್ರೆ ವಿಶ್ವದ ಸಮಸ್ಯೆನ ಪರಿಹಾರ ಮಾಡ್ತಿಲ್ಲ. ಅಂದ್ಮೇಲೆ ನಾನು ದೀಪ ಆಗ್ಬೇಕು, ಬಲ್ಬ್ ಆಗ್ಬೇಕು? ಸೂರ್ಯ ಆ ಸೂರ್ಯ ಆಗ್ಬೇಕು. ಸೂರ್ಯನಾಗ್ಬಿಟ್ಟು ವಿಶ್ವದಲ್ಲಿರುವಂತಹ ದುಃಖವನ್ನ, ಅಶಾಂತಿಯನ್ನ ಏನ್ ಮಾಡ್ಬೇಕು? ದೂರ ಮಾಡುವಂಥವ್ರು ಆಗ್ಬೇಕು. ಅಷ್ಟು ಶಕ್ತಿ ಏನಾಗ್ಬೇಕು? ಪ್ರವಾಹ ಆಗ್ಬೇಕು. ಯಾವಾಗ ಬೆಳಿಗ್ಗೆ ನಾವು 3 ಗಂಟೆ ಎದ್ದಕ್ಕೆ ಅಷ್ಟು ಚಳಿ ಇರುವುದಿಲ್ಲ ಆತ್ಮೀಯರೇ. 4-4:30, 5 ಗಂಟೆಗೆ ಚಳಿ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತದೆ. ಯಾವಾಗ ಕಡಿಮೆ ಆಗ್ತದೆ? ಸೂರ್ಯ ಉದಯ ಆಗ್ತಾ 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 ನಿಧಾನ ಚಳಿ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ನಿಮ್ಮಲ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಯಾರು ಶಾಂತಿಯ ಸೂರ್ಯ ಉದಯನಾದಾಗ, ವಿಶ್ವ ಕಲ್ಯಾಣಕ್ಕೋಸ್ಕರ ಇಟ್ಟಾಗ ಅಲ್ಲಿ ಅಶಾಂತಿ ಇರೋದು ಏನಾಗ್ತಾ ಹೋಗ್ತದೆ? ದೂರ ಆಗ್ತಾ ಹೋಗುತ್ತೆ. ಆ ರೀತಿ ಸಾಧನೆ ಮಾಡುವಂತ ಮಕ್ಕಳು ಬಾಬನಿಗೆ ವರ್ತಮಾನ ಸಮಯದಲ್ಲಿ ಬೇಕಾಗಿದ್ದಾರೆ. ಅಂತಹ ಮಕ್ಕಳನ್ನ ಬಾಬಾರವರು ಇವತ್ತು ನೋಡ್ತಾ ಇದ್ದಾರೆ. ಸರಿನಾ? ಅಚ್ಚ. ಓಂ ಶಾಂತಿ. ಓಂ ಶಾಂತಿ.